ನೆಕ್ಸ್ಟ್ ವೀಕ್ಷಿಸುತ್ತಿರುವಂಥ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇವತ್ತು ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಬಿ ದಯಾನಂದ್ ಸರ್ ಅವರು. ಇವರ ಬಗ್ಗೆ ಹೇಳಬೇಕು ಅಂದರೆ ನಿಷ್ಪಕ್ಷವಾದಂಥ ತನಿಖೆ, ನಿರಪರಾಧಿಗೆ ಯಾವತ್ತೂ ಶಿಕ್ಷೆಯಾಗಬಾರ್ದು, ರೂಲ್ಸ್ ಕಾನೂನು ಏನಿದೆ ಅದು ಎಲ್ಲರೂ ಕೂಡ ಒಂದೇ ರೀತಿ ಫಾಲೋ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಶ್ರಮಿಸ್ತಾ ಇರುವವರು. ಅದರ ಜೊತೆಗೆ ರೌಡಿಸಮ್, ಅನೈತಿಕ ಚಟುವಟಿಕೆಯನ್ನು ಮಟ್ಟ ಹಾಕಿರುವಂಥ ದಿಟ್ಟ ಪೊಲೀಸ್ ಆಫೀಸರ್ ಆಗಿರುವಂಥ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಮಗೆ ತುಂಬ ಹೆಮ್ಮೆ ಆಗುತ್ತೆ, ಯಾಕಂತ ಹೇಳಿದ್ರೆ ಇವರು ಕರ್ನಾಟಕದವರು, ನಮ್ಮ ಬಳ್ಳಾರಿಯ ಬನ್ನಿಕಲ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನೀವು ಹುಟ್ಟಿರುವಂಥದ್ದು. ಸೊ ಹಳ್ಳಿಯಿಂದ ನೀವು ಇಲ್ಲಿ ತನಕ ಬೆಳೆದು ಬಂದಿದ್ದೀರಾ. ಸಿವಿಲ್ ಸರ್ವಿಸ್ಗೆ ಬರಬೇಕು ಅಂತ ನಿಮಗೆ ಆ ಕನಸು ಹೇಗೆ ಹುಟ್ಕೊಳ್ತು? ಪ್ಲಸ್ ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಸಿವಿಲ್ ಸರ್ವಿಸ್ಗೆ ಯಾರಾದರೂ ಹಿಂದೆ ಬಂದಿದ್ರಾ? ಆ ಮೋಟಿವೇಶನ್, ಗೈಡೆನ್ಸ್ ಹೇಗೆ ಸಿಕ್ತು ಸರ್ ನಿಮಗೆ? ಇಲ್ಲ, ಬನ್ನಿಕಲ್ಲು ನಮ್ಮದು ನೇಟಿವ್ ವಿಲೇಜು. ಅಂದರೆ ನಮ್ಮ ತಂದೆಯವರ ಊರು ಬನ್ನಿಕಲ್ಲು. ನಾನು ಹುಟ್ಟಿದ್ದು ರಾಣೆಬೆನ್ನೂರು, ಮುಂಚಿನ ಧಾರವಾಡ ಜಿಲ್ಲೆಗೆ ಬರುತ್ತೆ, ಈಗಿನ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಸಿವಿಲ್ ಸರ್ವಿಸ್ ಅಂತಂದರೆ ನಮ್ಮ ತಂದೆಯವರು ಕೂಡ ರಾಜ್ಯದ ಒಂದು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದವರು. ಅವರು ತಹಸೀಲ್ದಾರಾಗಿ ಭರ್ತಿಯಾಗಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು. ಹೀಗಾಗಿ ಆಡಳಿತ ವಿಷಯಗಳ ಬಗ್ಗೆ ಮತ್ತು ಸಿವಿಲ್ ಸರ್ವಿಸ್ ಬಗ್ಗೆ ಮೊದಲಿಂದ ಕೂಡ ಒಂದು ಆಸಕ್ತಿ ಮತ್ತು ಇಚ್ಛೆ ಇದ್ದದ್ದು ನಿಜ. ಓಕೆ. ಸೊ ಆ ಇಚ್ಛೆಯಿಂದ ನೀವು IPS ಆಫೀಸರ್ ಆಗಬೇಕು ಅಂದ್ಕೊಂಡೆ ಮೊದಲಿಂದ ಕೂಡ ಶ್ರಮಪಟ್ಟು ನೀವು ಓದಿದ್ದೀರಿ ಅಲ್ವಾ? ಕಾಕತಾಳೀಯ ಅಂತೀರಾ? ಫೈನ್. ಸೊ ನಿಮ್ಮ ಕೆರಿಯರಲ್ಲಿ ನೀವು 5 ಜಿಲ್ಲೆಗಳಲ್ಲಿ SP ಆಗಿ ಕೆಲಸ ಮಾಡಿದ್ದೀರಿ, ಹಲವಾರು ಜಿಲ್ಲೆಗಳಲ್ಲಿ ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀರಿ. ಸೊ ನಿಮ್ಮ ಇನಿಷಿಯಲ್ ಡೇಸ್ ಪೊಲೀಸಿಂಗ್ ಸ್ಟೈಲಿಗೂ ಇವಾಗ ಪೊಲೀಸ್ ಸ್ಟೈಲಿಗೂ ಏನಾದ್ರು ವ್ಯತ್ಯಾಸ ಇದೆ ಅಂತ ಅನ್ಸುತ್ತಾ ನಿಮಗೆ? ಪೊಲೀಸ್ ಸ್ಟೈಲ್ ಅಂತಂದರೆ ಯಾವ ದೃಷ್ಟಿಯಿಂದ ಸ್ಟೈಲ್ ಅಂತ ಅರ್ಥ ಆಗಲಿಲ್ಲ. ಬಟ್ ನಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಪೊಲೀಸಿಂಗ್ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗ್ತವೆ. ಬದಲಾವಣೆ ಪ್ರಕೃತಿಯ ನಿಯಮ ಅಂತ ನಾವು ಹೇಳ್ತೇವೆ. ಈಗ ನಾವು ಕಾನೂನುಗಳನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ಹಳೆ ಕಾನೂನುಗಳನ್ನು ಬಿಟ್ಟು ಹೊಸ ಕಾನೂನುಗಳು ಈಗ ಮುಂದಿನ ತಿಂಗಳಿಂದ, ಅಂದರೆ ಜುಲೈ 1ರಿಂದ ಹೊಸ ಕಾನೂನುಗಳು ಕೂಡ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಮಹತ್ತರವಾದ ಬದಲಾವಣೆಗಳು ನಾನು ಇಲಾಖೆಗೆ ಸೇರಿ ಆಲ್ಮೋಸ್ಟ್ 30 ವರ್ಷ ಆಯಿತು. ಈಗ 30 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ. ಮೊದಲಿನ ಪೊಲೀಸಿಂಗ್ ರೀತಿಗೂ ಈಗಿನ ಪೊಲೀಸಿಂಗ್ ರೀತಿಗೂ ಸಾಕಷ್ಟು ಭಿನ್ನತೆಗಳು, ವ್ಯತ್ಯಾಸಗಳು ಉಂಟಾಗಿದ್ದಾವೆ. ಮುಂಚೆ ಈ ನಾವೇನು ಹೇಳ್ತೇವೆ, ಈ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಅಷ್ಟು ಹೆಚ್ಚು ಪ್ರಚಲಿತ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಿಂದ, ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿ ಕೂಡ ಮೊಬೈಲ್ ಫೋನ್ ಇರೋದ್ರಿಂದ, ಅವರಲ್ಲಿ ಕ್ಯಾಮ್ರಾಗಳಿರೋದ್ರಿಂದ ಹೆಚ್ಚು ಒಂದು ರೀತಿಯಲ್ಲಿ ಪೊಲೀಸ್ ಕೆಲಸ ಕಾರ್ಯಗಳೇನಿದ್ದಾವೆ ಅವುಗಳು ಬಹಳ ಸೂಕ್ಷ್ಮವಾಗಿ ಎಲ್ಲರಿಂದಲೂ ಕೂಡ ಗಮನಿಸಲ್ಪಡ್ತವೆ. ಸೊ ಹಾಗಾಗಿ ನಾವು ಅಷ್ಟರ ಮಟ್ಟಿಗೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು, ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಓಕೆ. ಇನ್ನು ನೀವು ಕರ್ನಾಟಕ ರಾಜ್ಯದಲ್ಲೇ ಲಾಂಗೆಸ್ಟ್ ಪೀರಿಯಡಲ್ಲಿ ADGP ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡಿದ್ದೀರಿ ಅಲ್ವಾ? ಸೊ ಎರಡೂ ಸರ್ಕಾರ ಇದ್ದಾಗಲೂ ಕೂಡ ನೀವು ಕೆಲಸ ಮಾಡಿದ್ದೀರಿ. ವಿಪಕ್ಷ ಆಡಳಿತಕ್ಕೆ ಬಂದಾಗ, ಆಡಳಿತ ವಿಪಕ್ಷ ಬಂದಾಗಲೂ ಕೂಡ ನೀವು ಕೆಲಸ ಮಾಡಿದ್ದೀರಿ. ಆ ಒಂದೇ ಸ್ಥಾನದಲ್ಲಿ ಇದ್ದುಕೊಂಡು ಸರ್ಕಾರ ಚೇಂಜ್ ಆದಾಗ ಆ ಜವಾಬ್ದಾರಿಯನ್ನು ನಿಭಾಯಿಸೋದು ಕಷ್ಟ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಅದು ಈ ಅಗೇನ್ ಒಂದು ರೀತಿಯಲ್ಲಿ ಹೇಳೋದಾದರೆ 4 ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಗುಪ್ತವಾರ್ತೆ ಇಲಾಖೆ ಮುಖ್ಯಸ್ಥನಾಗಿ ಕೆಲಸವನ್ನು ಮಾಡಿದ್ದೇನೆ. ಅದು ಕೂಡ ಏನು ಬಯಸಿಕೊಂಡು ಮಾಡಿರ್ತಕ್ಕಂಥದ್ದಲ್ಲ, ಅವರಾಗಿ ಆಯ್ಕೆ ಮಾಡಿವೆ. ಏಕೆಂದರೆ ಗುಪ್ತವಾರ್ತೆ ಇಲಾಖೆ ಮುಖ್ಯಸ್ಥರ ಒಂದು ಸ್ಥಾನ ಏನಿದೆ ಅದನ್ನು ಸಂಬಂಧಪಟ್ಟ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ 4 ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಬಹುಶಃ ಇದೊಂದು ಯುನೀಕ್ ಅವಕಾಶ ಅಂತ ನಾನು ಭಾವಿಸ್ತೇನೆ. ಮಾತ್ರವಾಗಿ ನಮ್ಮ ಪ್ರೊಫೆಷನಲಿಸಮ್ ಮತ್ತು ವೃತ್ತಿಪರತೆ ಸರಿಯಾಗಿದ್ದರೆ ಆ ರೀತಿ ಅವಕಾಶ ಸಿಗ್ತವೆ. ಚಾಲೆಂಜಿಂಗ್ ಅಂತ ಅನ್ನಿಸ್ಲಿಲ್ವಾ ಪೀರಿಯಡ್ ನಿಮಗೆ? ಚಾಲೆಂಜಿಂಗ್ ಏನಿಲ್ಲ. ಇಲ್ಲ. ಸೊ ಇನ್ನು ನಿಮ್ಮ ಕೆರಿಯರಲ್ಲಿ ನೀವು ಸಾಲ್ವ್ ಮಾಡಿರುವಂಥ ಸಮಸ್ಯೆಗಳಲ್ಲಿ ನಿಮಗೆ ತುಂಬ ಆತ್ಮತೃಪ್ತಿ ಕೊಟ್ಟಿರುವಂಥ ಯಾವುದಾದ್ರು ಒಂದು ಕೇಸ್ ಇದೆಯಾ? ಆತ್ಮತೃಪ್ತಿಯ ಕೇಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಮಾಡಿರ್ತಕ್ಕಂತಹ ಹುದ್ದೆಗಳು ಮತ್ತು ಪೋಸ್ಟ್ಗಳೇನಿದೆ ಅದರ ಆಧಾರದ ಮೇಲೆ ಹೇಳೋದಾದರೆ ಬಹುಶಃ ಬೆಳಗಾವಿ ಜಿಲ್ಲೆಯ SP ಆಗಿ ಕೆಲಸ ಮಾಡಿದಾಗ ಭಾಳ ಚಾಲೆಂಜಸನ್ನು ನಾವು ಫೇಸ್ ಮಾಡಬೇಕಾಗಿ ಬಂತು. ಅದೇ ರೀತಿಯಲ್ಲಿ ಮಂಗಳೂರು ಜಿಲ್ಲೆಯ SP ಆಗಿದ್ದ ಕೂಡ ಸಾಕಷ್ಟು ಚಾಲೆಂಜನ್ನು ಫೇಸ್ ಮಾಡಬೇಕಾಗಿ ಬಂತು. ಬಟ್ ಅದಕ್ಕೂ ಪೂರ್ವದಲ್ಲಿ ASP ಪುತ್ತೂರು ಆಗಿದ್ದಾಗ ಭಾಳ ಒಂದು
ಸಕ್ಸಸ್ಫುಲ್ ಟೆನ್ಯೂರ್ ಅಂತ ನಾನು ಹೇಳ್ಬೋದು. 2 ವರ್ಷ ಪುತ್ತೂರಿನಲ್ಲಿ ಎಸ್ ಪಿ ಆಗಿದ್ದಾಗ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ಅಷ್ಟೇ ಜನಮನ್ನಣೆಯೂ ಕೂಡ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಒಂದು ರೀತಿಯಲ್ಲಿ ಭಾಳ ಬುದ್ಧಿವಂತರು ಮತ್ತು ಭಾಳ ವಿವೇಚನಾಶೀಲತೆಯನ್ನು ಉಳ್ತಕ್ಕಂಥ ಜನರು. ಹೀಗಾಗಿ ಅಲ್ಲಿ ಸಾಕಷ್ಟು ಜನಮನ್ನಣೆಯೂ ಕೂಡ ದೊರಕಲಿಕ್ಕೆ ಅವಶ್ಯಕತೆ ಆಯಿತು. ಹಾಗೆಯೇ ಗುಪ್ತವಾರ್ತೆಯಲ್ಲಿ ಕೆಲಸ ಮಾಡಿದ್ದು ಕೂಡ ಸಾಕಷ್ಟು ಸಂತೃಪ್ತಿಯನ್ನು ತಂದುಕೊಟ್ಟಿದ್ದು. ಓಕೆ, ನನಗೆ ಖುಷಿ ಆಯಿತು ನೀವು ಮಂಗಳೂರು ಬಗ್ಗೆ ಹೇಳಿದ್ದಕ್ಕೆ. ಯಾಕಂದರೆ ನಾನು ಕೂಡ ಮೂಲತಃ ಮಂಗಳೂರವಳೆ. ಸ್ಟೇಷನ್ಗಳಲ್ಲಿ ಪೊಲೀಸರು ಜನರಿಗೆ ಕರೆಕ್ಟಾಗಿ ಸ್ಪಂದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನೀವೊಂದು ಲೋಕಸ್ಪಂದನ ಅಂತ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ. ಅಂದರೆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಜನರು ಸ್ವತಃ ಅವರೇ ಫೀಡ್ಬ್ಯಾಕ್ ಕೊಡ್ಬೋದು, ಹೆಂಗೆ ಸ್ಪಂದಿಸಿದ್ದಾರೆ ಆ್ಯಂಡ್ ಸ್ಟೇಷನ್ ಹೆಂಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ. ಸೊ ಇದನ್ನು ಜನರು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇದರ ಫೀಡ್ಬ್ಯಾಕ್ ಹೇಗಿದೆ ಸರ್? ಇದು ನೀವು ಹೇಳಿದ ಹಾಗೆ ಪೊಲೀಸ್ ಠಾಣೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಜನರು ಹೋಗ್ತಾರೆ. ಬರೀ ಕೇವಲ ಅಪರಾಧ ಪ್ರಕರಣ ದಾಖಲಿಸಲಿಕ್ಕೆ ಮಾತ್ರ ಅಲ್ಲ, ಕೆಲವೊಂದು ಎನ್ಕ್ವೈರಿಗಳಿರ್ಬೋದು, ಕೆಲವೊಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಇರ್ಬೋದು, ಗನ್ ಲೈಸೆನ್ಸ್ ಇರ್ಬೋದು, ಅಥವಾ ಏನಾದರೂ ಸಹಾಯ ಬೇಕಾದಾಗ, ಮೊಬೈಲ್ ಫೋನ್ ಕಳೆದೋಯ್ತು, ಇನ್ನೊಂದೇನೋ ಆಯಿತು ಅಂದಾಗ, ಮಕ್ಕಳು ಕಾಣೆಯಾದಾಗ, ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆಗೆ ಹೋಗಬೇಕಾಗ್ತದೆ. ಆ ರೀತಿ ಅವರು ಹೋದಾಗ ಪೊಲೀಸ್ ಠಾಣೆಯಲ್ಲಿ ಅವ್ರಿಗೆ ಯಾವ ರೀತಿ ಅನುಭವ ಆಯಿತು, ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಯಾವ ರೀತಿ ನಡೆಸ್ಕೊಂಡ್ರು, ಇಂತಹ ವಿಷಯಗಳ ಬಗ್ಗೆ ಅವರು ನೇರವಾಗಿ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಈ QR ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಮೆಕ್ಯಾನಿಸಮನ್ನು ಕಳೆದ 1 ವರ್ಷದಿಂದ ಬೆಂಗಳೂರು ನಗರದಲ್ಲಿ ಮತ್ತು ಬಹುಶಃ ರಾಜ್ಯದ ಬೇರೆ ಭಾಗಗಳಲ್ಲಿಯೂ ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಜನರ ಅಭಿಪ್ರಾಯ, ಅನಿಸಿಕೆಗಳು ನಮಗೆ ಗೊತ್ತಾಗಬೇಕು ಅಂತೇಳಿ. ಜೊತೆಗೆ ಅದರಲ್ಲಿ ರೇಟಿಂಗ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಅಂದರೆ ಯಾವ 1 to 5ನಲ್ಲಿ ಸ್ಟಾರ್ ರೇಟಿಂಗನ್ನು ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಜೊತೆಗೆ ನೆಗೆಟಿವ್ ಆಗಿಯೂ ಕೂಡ ಅವರ ಅಭಿಪ್ರಾಯಗಳನ್ನು ನೀಡ್ಬೋದು. ಏನಾದರೂ ನೆಗೆಟಿವ್ ಅಭಿಪ್ರಾಯಗಳಿದ್ದರೆ ಅದನ್ನು ಬರವಣಿಗೆ ಮುಖಾಂತರ ಕೂಡ ಅವರು ಕೊಡ್ಬೋದು. ಇದು ನಿಷ್ಪಕ್ಷಪಾತವಾಗಿ ನೇರವಾಗಿ ಕೊಡ್ತಕ್ಕಂಥ ಒಂದು ಫೀಡ್ಬ್ಯಾಕ್. ಇದು ಠಾಣಾ ಸಿಬ್ಬಂದಿಗಳ ಹಿಡಿತದಲ್ಲಿ ಇಲ್ಲದೇ ಇರತಕ್ಕಂಥದ್ದು. QR ಕೋಡ್ ಇರೋದರಿಂದ ನೇರವಾಗಿ ಅವರ ಮೊಬೈಲ್ ಫೋನನ್ನೇ ಬಳಸಿ ಅದರಲ್ಲಿ ಬರ್ತಕ್ಕಂಥ ಕಾಲಮನ್ನು ಅವರು ಫಿಲಪ್ ಮಾಡ್ಕೊಂಡು ಹೋದರೆ ಅದರ ಒಂದು ಏನು ಫೀಡ್ಬ್ಯಾಕ್ ಇದೆ ಅದು DCP ಅವ್ರಿಗೂ ಹೋಗ್ತದೆ, ACPಗೂ ಹೋಗ್ತದೆ ಮತ್ತು ನನ್ನ ಮಟ್ಟದಲ್ಲಿ ಕೂಡ ಬರ್ತದೆ. ಪ್ರತಿ ದಿವಸ ಕೂಡ ಬೆಳಗ್ಗೆ ನಾನು ಆಫೀಸ್ಗೆ ಬಂದಾಗ ಅದನ್ನು ರಿವ್ಯೂ ಮಾಡ್ತೇವೆ, ಯಾರ್ಯಾರು ಏನೇನು ಬಂದಿದೆ. ಮುಖ್ಯವಾಗಿ ಈ ನೆಗೆಟಿವ್ ಫೀಡ್ಬ್ಯಾಕ್ಗಳೇನಿದ್ದಾವೆ ಅದರಲ್ಲಿ ಏನಾದರೂ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ನೆಗೆಟಿವ್ ಇದ್ದರೆ ಯಾಕೆ ನೆಗೆಟಿವ್, ಅವ್ರಿಗೆ ಯಾಕೆ ಯಾವ ರೀತಿಯಲ್ಲಿ ಅವರಿಗೆ ಅಸಮಾಧಾನ ಆಯಿತು ಅಥವಾ ಸಮಾಧಾನಕರ ಆಗಿರಲಿಲ್ಲ ಅಂತೇಳಿ. ಕೆಲವರು ವಿಳಂಬ ಆಯಿತು ಅಂತ ಹೇಳ್ತಾರೆ, ಇನ್ನು ಕೆಲವರು ನಮ್ಮ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅಂತ ಹೇಳ್ತಾರೆ. ಆ ಥರದ್ದು ಏನಾದರೂ ವಿಷಯಗಳಿದ್ದರೆ ಮೊದಲು ಅವರನ್ನೇ ಇನ್ನೊಂದು ಸಲ ಫೋನ್ ಮಾಡಿ ಕೇಳ್ತೇವೆ. ನಮ್ಮ ಕಂಟ್ರೋಲ್ ರೂಮ್ನಿಂದ ಫೋನ್ ಮಾಡಿ ಕೇಳ್ತಾರೆ, ಏನಾಯಿತು ನಿಮಗೆ, ಏನು ಸಮಸ್ಯೆ ಆಯಿತು ಅಂಥೇಳಿ. ಅದನ್ನು ಆ ಫೀಡ್ಬ್ಯಾಕನ್ನು ನಮ್ಮ DCPಗಳಿಗೆ ಮತ್ತು ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ನೀಡ್ತೇವೆ. ಅದ್ರ ಜೊತೆಗೆ ಯಾರು ಈ ರೀತಿ ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಡ್ತಾರೆ ಅಂತಹ ಸಿಬ್ಬಂದಿಗೆ ಅಥವಾ ಅಂತಹ ಅಧಿಕಾರಿಗಳಿಗೆ ನಾವು ಪುರಸ್ಕಾರವನ್ನು ಕೂಡ ಮಾಡ್ತೇವೆ. ನಮ್ಮ ಮಾಸಿಕ ಪರೇಡ್ಗಳೇನಾಗ್ತವೆ ಅಂಥ ಸಂದರ್ಭ ಅವರಿಗೆ ಪುರಸ್ಕಾರವನ್ನು ಕೂಡ ನಾವು ಮಾಡ್ತೇವೆ. ನೆಗೆಟಿವ್ ಫೀಡ್ಬ್ಯಾಕ್ ಬಂದರೆ ಆ್ಯಕ್ಷನ್ ಕೂಡ ನೆಗೆಟಿವ್ ಫೀಡ್ಬ್ಯಾಕ್ ಬಂದರೆ ಆ್ಯಕ್ಷನ್ ಕೂಡ ತಗೊಳ್ಳೋದು. ಅಂದರೆ ಕಾರಣ ಏನಂತ ತಿಳ್ಕೊಬೇಕಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಮಾಹಿತಿಯ ಕೊರತೆಯಿಂದ ಅವರು ಆ ರೀತಿಯ ಒಂದು ಅಭಿಪ್ರಾಯವನ್ನು ಕೊಟ್ಟಿರ್ಬೋದು, ಅದನ್ನು ಕ್ಲಾರಿಫೈ ಮಾಡ್ತೇವೆ. ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ಇನ್ನೊಂದು ಮತ್ತೆ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಹೇಳಿ ಅವ್ರದ್ದೇನು ಸಮಸ್ಯೆ ಆಗಿತ್ತು ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ಸಿಬ್ಬಂದಿಗೆ ಹೇಳಿ ಮಾಡಿ ಮತ್ತೆ ಸರಿ ಮಾಡಿ ಕಳಿಸ್ಕೊಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಹಿರಿಯ ಅಧಿಕಾರಿಗಳಿಗೆ ಭೇಟಿ ಮಾಡಲಿಕ್ಕೆ ಹೇಳ್ತೀವಿ, ನಿಮ್ದು ಈ ಥರ ಆಗಿದೆ, ಪ್ಲೀಸ್ ಗೋ ಆ್ಯಂಡ್ ಮೀಟ್ ದಿ ಕನ್ಸರ್ನ್ ಸೀನಿಯರ್ ಆಫೀಸರ್ ಅಂತೇಳಿ. ಹೀಗೆ ಒಟ್ಟಾರೆಯಾಗಿ ಒಂದು ಪೊಲೀಸ್ ಠಾಣೆಯಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು, ಗತಿವಿಧಿಗಳು ಸಮಂಜಸವಾದ ರೀತಿಯಲ್ಲಿ ಇರಲಿಕ್ಕೆ ಇದೊಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಓಕೆ, ಇನ್ನು ಬಾಡಿ ಓನ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಖುದ್ದು ಕಮಿಷನರ್ ಆಗಿ ನೀವು ಯಾವಾಗಲೂ ಬಳಸ್ತೀರಾ. ಸೊ ಪೊಲೀಸ್ ಪರ್ಸ್ಪೆಕ್ಟಿವಲ್ಲಿ ಇದನ್ನು ನೋಡೋದಾದರೆ ಪಬ್ಲಿಕ್ ಹಾಗೂ ಪೊಲೀಸ್ಗೆ ಇದರ ಅಡ್ವಾಂಟೇಜಸ್ ಏನಿದೆ ಸರ್? ಬಾಡಿ ವರ್ನ್ ಕ್ಯಾಮ್ರಾಸ್ ಏನಿದೆ, ಇನ್ ಮೈ ಒಪಿನಿಯನ್ ಇಟ್ಸ್ ಅ ಗ್ರೇಟ್ ಗೇಮ್ ಚೇಂಜರ್ ಅಂತ ನಾನು ಭಾವಿಸಿದ್ದೇನೆ. ಎಸ್ಪೆಷಲಿ ಟ್ರಾನ್ಸ್ಪರೆನ್ಸಿಯನ್ನು ತರೋ ದೃಷ್ಟಿಯಿಂದ, ಪೊಲೀಸ್ ಅಕೌಂಟಬಿಲಿಟಿ ತರೋ ದೃಷ್ಟಿಯಿಂದ, ಆಬ್ಜೆಕ್ಟಿವಿಟಿ ತರೋ ದೃಷ್ಟಿಯಿಂದ ಮತ್ತು ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಬರಲಿಕ್ಕೆ, ಜೊತೆಗೆ ಪೊಲೀಸರಿಗೂ ಕೂಡ ಅವರ ಮೇಲೆ ಬರ್ತಕ್ಕಂಥ ಆಪಾದನೆಗಳಿಂದ ಅವರು ಪಾರಾಗಲಿಕ್ಕೆ ಇದು ಒಂದು ಉತ್ತಮ ಸಾಧನ ಅಂತ ನಾವು ಭಾವಿಸಿದ್ದೇವೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲ ಟ್ರಾಫಿಕ್ ಸಿಬ್ಬಂದಿಗಳಿಗೆ, ಜಂಕ್ಷನಲ್ಲಿರ್ತಕ್ಕಂಥ ಒಬ್ಬ ಟ್ರಾಫಿಕ್ ಪೇದೆಯಿಂದ ಹಿಡಿದು ಇವನ್ ಇನ್ಸ್ಪೆಕ್ಟರ್ ಮತ್ತು ACPವರೆಗೆ ಕೂಡ ನಾವು ಬಾಡಿ ಓನ್ ಕ್ಯಾಮ್ರಾಗಳನ್ನು ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಹೊಯ್ಸಳ ಪೆಟ್ರೋಲಿಂಗ್ ಆಫೀಸರ್ಸ್ ಏನಿದ್ದಾರೆ ಅವರು ಕೂಡ ಬಾಡಿ ಓನ್ ಕ್ಯಾಮ್ರಾವನ್ನು ಹಾಕ್ತಾ ಇದ್ದಾರೆ. ಹಾಗೆಯೇ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳು ಕೂಡ ಬಾಡಿ ಓನ್ ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದಾರೆ. ಇದರ ಮಹತ್ವರವಾದಂಥ ಉಪಯೋಗ ಅಂತ ಹೇಳಿದ್ರೆ, ಯಾವುದೇ ಒಂದು ಪಬ್ಲಿಕ್ ಎಂಗೇಜ್ಮೆಂಟ್ ಆದಾಗ ನಾವು ಅದನ್ನು ರೆಕಾರ್ಡ್ ಮಾಡಿಕೊಂಡ್ರೆ ಮುಂದೆ ಏನಾದರೂ ಆಪಾದನೆಗಳು ಬಂದರೆ ಅದನ್ನು ನಾವು ಗಮನಿಸಲಿಕ್ಕೆ, ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅವಕಾಶ ಆಗ್ತದೆ. ಜೊತೆಗೆ ಕೆಲವೊಂದು ಕಲೆಕ್ಷನ್ ಆಫ್ ಎವಿಡೆನ್ಸ್, ಸಾಕ್ಷಿ ಆಧಾರಗಳೇನಿದೆ ಅವುಗಳು ಕೂಡ ಇದರಲ್ಲಿ ನಮಗೆ ಸಿಗ್ಬೋದಾಗ್ತದೆ.
ಹೀಗಾಗಿ ಇದನ್ನು ಕಂಪಲ್ಸರಿಯಾಗಿ ಮ್ಯಾಂಡೇಟ್ರಿ ಮಾಡಿದ್ದೇವೆ. ಹೊಯ್ಸಳ ಸಿಬ್ಬಂದಿಗಳು ಎಲ್ಲೇ ಅವರು ಯಾವುದಾದ್ರೂ ಒಂದು ಕರೆ ಬಂದಾಗ ಅವರು ಸ್ಥಳಕ್ಕೆ ಹೋದ ತಕ್ಷಣ ಬಾಡಿ ಒನ್ ಕ್ಯಾಮ್ರಾವನ್ನು ಆನ್ ಮಾಡ್ಕೋಬೇಕು ಮತ್ತು ಸ್ಥಳದಿಂದ ಅದು ಮುಗಿದ ಮೇಲೆ ಆಫ್ ಮಾಡ್ಕೋಬೇಕು ಅಂಥೇಳಿ. ಇನ್ಸ್ಪೆಕ್ಟರ್ಗಳು ಟ್ರಾಫಿಕ್ನಲ್ಲಿ ಇರ್ತಕ್ಕಂಥವ್ರು ಈ ಡ್ರಂಕ್ ಡ್ರೈವಿಂಗ್ ಚೆಕಿಂಗ್ ಇರ್ಬೋದು ಅಥವಾ ಬೇರೆ ಯಾವುದನ್ನು ತಪಾಸಣೆಯನ್ನು ಮಾಡಲಿಕ್ಕೆ ಹೊರಟಾಗ ಬಾಡಿ ಒನ್ ಕ್ಯಾಮ್ರಾ ಶುಡ್ ಬಿ ದೇರ್. ನಂತರದಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬಂದಾಗ ವಿ ವಿಲ್ ಆಸ್ಕ್ ವೆದರ್ ದೇರ್ ಇಸ್ ಎನಿ ಬಾಡಿ ಒನ್ ಕ್ಯಾಮ್ರಾ ಕ್ಲಿಪ್ಪಿಂಗ್. ಆ ಬಾಡಿ ಒನ್ ಕ್ಯಾಮ್ರಾ ಕ್ಲಿಪ್ಪಿಂಗ್ ಇದ್ದರೆ ಅದನ್ನು ಗಮನಿಸಿದರೆ ನಮಗೆ ವಾಸ್ತವತೆ ಏನು, ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪೊಲೀಸರದ್ದೇ ಸರಿ ಇರ್ತದೆ, ಬಟ್ ಪಬ್ಲಿಕ್ಕೇ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಆಪಾದನೆ ಮಾಡ್ತಕ್ಕಂಥ ಸಂದರ್ಭಗಳಿರುತ್ತೆ. ಅವುಗಳನ್ನು ನಾವು ಮುಂಚೆ ಆಗಿದ್ದರೆ ನಾವು ಜನರ ಒಂದು ಏನು ವರ್ಷನ್ ಇದೆ ಅದನ್ನೇ ಮಾತ್ರ ಬಿಲೀವ್ ಮಾಡಿ ನಮ್ಮವ್ರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಒಂದು ವಾತಾವರಣ ಇತ್ತು. ಈಗ ಆ ಥರ ಇಲ್ಲ. ಅವರ್ ಪೀಪಲ್ ವಿಲ್ ಕಮ್ ಆ್ಯಂಡ್ ಶೋ ದಟ್ ದಿಸ್ ಇಸ್ ಹೌ ವಾಟ್ ಆ್ಯಕ್ಚುಲಿ ಹ್ಯಾಪಂಡ್. ಅವರೇ ಈ ರೀತಿ ತಪ್ಪು ಮಾಡಿದರು, ಸಿಗ್ನಲ್ ಜಂಪ್ ಮಾಡಿದರು ಅಥವಾ ಇನ್ನೊಂದೇನೋ ಮಾಡಿದರು ಅಥವಾ ನಮ್ಮ ಜೊತೆ ವಾಗ್ವಾದ ಮಾಡಿದ್ರು ಅಂಥೇಳಿ ಆ ಥರದ ವಿಷಯಗಳನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಆಗ್ತದೆ. ಸೊ ಎಲ್ಲ ದೃಷ್ಟಿಯಿಂದಲೂ ಕೂಡ ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ತುಂಬ ಕೇಸಸ್ ಸಾಲ್ವ್ ಆಗಿದೆ ಇದರಿಂದ, ತುಂಬ ಕೇಸಸ್ ಅನುಕೂಲ ಆಗ್ತದೆ. ಯಾವ್ದಾದ್ರು ಒಂದು ಹೇಳಬಹುದಾ ಸರ್ ನಿಮಗೆ? ಎಸ್ಪೆಷಲಿ ಟ್ರಾಫಿಕ್ನಲ್ಲಿ ಸಾಕಷ್ಟು ಅನೇಕ ಸಂದರ್ಭಗಳಲ್ಲಿ ಬಾಡಿ ಒನ್ ಕ್ಯಾಮ್ರಾಗಳಿಂದಾಗಿ ವಿ ಹ್ಯಾವ್ ಬಿನ್ ಏಬಲ್ ಟು ಅಬ್ಸರ್ವ್ ಅವರ್ ಓನ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್. ಜೊತೆಗೆ ಕೆಲವೊಂದು ಉತ್ತಮ ಕಾರ್ಯಗಳೇನಿದ್ದಾವೆ ಅವು ಕೂಡ ನಮ್ಮ ಗಮನಕ್ಕೆ ಬರ್ತವೆ. ಉದಾಹರಣೆಗೆ ಟ್ರಾಫಿಕ್ ASI ಒಬ್ಬರು ಚೈನ್ ಸ್ನ್ಯಾಚಿಂಗ್ ಆದಾಗ ಲೈವ್ ಆಗಿ ಹೋಗಿ ಒಬ್ಬ ಚೈನ್ ಸ್ನ್ಯಾಚರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ದಟ್ ಎಂಟೈರ್ ದಿಸ್ ಥಿಂಗ್ ಎಪಿಸೋಡ್ ವಾಸ್ ಕ್ಯಾಪ್ಚರ್ಡ್ ಇನ್ ಬಾಡಿ ಒನ್ ಕ್ಯಾಮ್ರಾ. ಸೊ ಅದು ಉತ್ತೇಜನವೂ ಕೂಡ ಆಗ್ತದೆ, ಜೊತೆಗೆ ನಾವು ಪುರಸ್ಕರಿಸಲಿಕ್ಕೆ ಕೂಡ ಅವಕಾಶ ಆಗ್ತದೆ. ಕೆಲವು ಸಂದರ್ಭಗಳು ರಾತ್ರಿ ಹೊತ್ತಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಡ್ ಹ್ಯಾಂಡ್ ಆಗಿ ಕ್ರಿಮಿನಲ್ಗಳನ್ನು ಹಿಡಿದಿರ್ತಕ್ಕಂಥ ಸಂದರ್ಭಗಳಿದ್ದಾವೆ. ಅದರಲ್ಲಿ ಬಾಡಿ ಒನ್ ಕ್ಯಾಮ್ರಾ ಕ್ಲಿಪ್ಪಿಂಗ್ ಇದ್ದರೆ ವಿ ನೋ ವಾಟ್ ಆ್ಯಕ್ಚುಲಿ ಹ್ಯಾಪಂಡ್, ಹೌ ಇಟ್ ಹ್ಯಾಪಂಡ್, ವೈ ಇಟ್ ಹ್ಯಾಪಂಡ್ ಅನ್ನೋದು ಗೊತ್ತಾಗ್ತದೆ. ಇನ್ನು ಪೊಲೀಸ್ ಕಮಿಷನರ್ ಹುದ್ದೆ, ಬೆಂಗಳೂರು ಪೊಲೀಸ್ ಕಮಿಷನರ್ ಹುದ್ದೆ ಏನಿದೆ ಅದು ತುಂಬ ಪ್ರಾಮುಖ್ಯತೆ ಇರುವಂಥ ಹುದ್ದೆ. ತುಂಬ ಜನ ಆ ಹುದ್ದೆ ನಾನು ಅಲಂಕರಿಸಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತರಲ್ಲಿ ನಿಮ್ಮ ಪ್ರಾಮಾಣಿಕ ಕೆಲಸವನ್ನು ನೋಡಿ ಆ ಹುದ್ದೆ ನಿಮಗೆ ಒಲಿದು ಬಂದಿದೆ. ನೀವು ಆ ಪೋಸ್ಟಿಗೆ ಬಂದ ತಕ್ಷಣ ನನ್ನ ಅವಧಿಯಲ್ಲಿ ಬೆಂಗಳೂರಲ್ಲಿ ಇಂಥ ಬದಲಾವಣೆಯನ್ನು ಮಾಡಬೇಕು, ಈ ಒಂದು ಹೊಸ ಯೋಜನೆ ನಾನು ತರಬೇಕು ಅಂತ ಏನಾದ್ರು ನೀವು ಅಂದ್ಕೊಂಡಿದ್ದೀರಾ? ಇನ್ ಕೇಸ್ ಅಂದ್ಕೊಂಡಿದ್ರೆ ಅದರಲ್ಲಿ ಯಾವುದಾದ್ರೂ ಆಗಿದೆಯಾ? ಇಲ್ಲ, ಒಂದು ರೀತಿಯಲ್ಲಿ ಹೇಳೋದಾದರೆ ಒಟ್ಟೆ ಯೋಜನೆಗಳು ಬರ್ತಾನೆ ಇದ್ದಾವೆ, ಯೋಜನೆಗಳನ್ನು ಮಾಡ್ತಾನೆ ಇದ್ವಿ. ಸಾಂದರ್ಭಿಕವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇರ್ತವೆ. ಮುಖ್ಯವಾಗಿ ಇರಬೇಕಾಗಿರ್ತಕ್ಕ ನೀವೇ ಹೇಳಿದಾಗೆ ಇದೊಂದು ಮಹತ್ವವಾದಂಥ ಹುದ್ದೆ ಆಗಿರೋದ್ರಿಂದ, ಬಹಳ ಪ್ರಾಮುಖ್ಯತೆ ಇರೋದ್ರಿಂದ, ಜನರಲ್ಲಿ ವಿಸಿಬಿಲಿಟಿ ಜಾಸ್ತಿ ಇರೋದ್ರಿಂದ, ಪಬ್ಲಿಕ್ ಇದನ್ನಿರೋದ್ರಿಂದ ಬೇಸಿಕಲಿ ಅವರ್ ಇಂಟೆನ್ಷನ್ ಶುಡ್ ಬಿ ಟು ಡ್ಯೂ ಜಸ್ಟಿಸ್ ಟು ದ ಚೇರ್. ಆ ಸ್ಥಾನಕ್ಕೆ ಏನು ಗೌರವ ಇದೆ ಅಥವಾ ಮಹತ್ವ ಇದೆ, ಮರ್ಯಾದೆ ಇದೆ, ಅದಕ್ಕೆ ಪೂರಕವಾಗಿ ತಕ್ಕದಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಓಕೆ, ಈಗ ನೀವು ಬಂದ ಮೇಲೆ ಲೇಡೀಸ್ ಬಾರ್ಗಳು 1 ವರ್ಷದಿಂದ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಮುಚ್ಚಿದೆ. ಸ್ಪಾ, ಮಸಾಜ್ ಸೆಂಟರ್, ಅನೈತಿಕ ಚಟುವಟಿಕೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ. ಈಗ ಸಾಮಾನ್ಯವಾಗಿ ಜನರು ಮಾತಾಡ್ತಾರೆ, ಈ ಆಫೀಸರ್ ಬಂದು ಈ ಕೆಲಸ ಮಾಡಿದ್ರು, ಆ ಆಫೀಸರ್ ಬಂದು ಈ ಥರ ಕೆಲಸ ಮಾಡಿದ್ರು ಅಂತ. ಇದನ್ನೆಲ್ಲ ನೋಡಿದಾಗ ಈ ಪೊಲೀಸಿಂಗ್ ಅನ್ನುವಂಥದ್ದು ಇಂಡಿವಿಜುವಲ್ ಸೆಂಟ್ರಿಕ್ ಆಗಿದೆ ಅಂತ ಅನಿಸುತ್ತಾ ನಿಮಗೆ? ಇದನ್ನು ಸಿಸ್ಟಮ್ ಡ್ರೈವನ್ ಪೊಲೀಸಿಂಗ್ ಮಾಡ್ಬೋದಾ ಅಥವಾ ಹೆಂಗೆ ಮಾಡ್ಬೋದು ಅದನ್ನು? ನಿಜ, ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ದಟ್ ಈಸ್ ಅವರ್ ಇಂಟೆನ್ಷನ್ ಆಲ್ಸೋ ಟು ಮೇಕ್ ಪೊಲೀಸ್ ಪ್ರೋಸೆಸ್ ಡ್ರಿವನ್, ಸಿಸ್ಟಮ್ ಡ್ರಿವನ್ ಆಗಿ ಮಾಡಬೇಕು ಅಂತೇಳಿ. ಆ ಒಂದು ಉದ್ದೇಶದಿಂದಲೇ ಈಗ ಉದಾಹರಣೆಗೆ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಏನಿದೆ, ದಟ್ ಆಲ್ಸೋ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಟ್ರಾನ್ಸ್ಪರೆನ್ಸಿ, ಆಬ್ಜೆಕ್ಟಿವಿಟಿ. ಅದಕ್ಕೋಸ್ಕರ ಬೆಂಗಳೂರು ನಗರದಲ್ಲಿ ನಾವು ಪೊಲೀಸ್ ಠಾಣೆಯಿಂದ ಹಿಡಿದು ಕಮಿಷನರ್ ಕಚೇರಿಯವರೆಗೆ ಸಂಪೂರ್ಣವಾಗಿ ಈ ಆಫೀಸ್ನಲ್ಲಿ ಎಲ್ಲ ನಮ್ಮ ಆಡಳಿತಾತ್ಮಕ ಫೈಲ್ಗಳೇನಿದೆ ಅದು ಇದಾಗ್ತಾಯಿದೆ, ಪ್ರೋಸೆಸ್ ಆಗ್ತಾಯಿದೆ. ದಟ್ಸ್ ಒನ್ ಪ್ರೋಸೆಸ್ ಡ್ರಿವನ್ ಆರ್ ಸಿಸ್ಟಮ್ ಡ್ರಿವನ್ ಅಪ್ರೋಚ್. ತಾವು ಈಗ ಬಾಡಿ ಒನ್ ಕ್ಯಾಮ್ರಾ ಬಗ್ಗೆ ಹೇಳಿದ್ರಿ. ದಿಸ್ ಅಗೇನ್ ಈಸ್ ಅನದರ್ ಸ್ಟೆಪ್ ಇನ್ ದಿ ಡೈರೆಕ್ಷನ್ ಆಫ್ ಬ್ರಿಂಗಿಂಗ್ ಇನ್ ದಟ್ ಕೈಂಡ್ ಆಫ್ ಸಿಸ್ಟಮ್ ಡ್ರಿವನ್ ಅಪ್ರೋಚ್. ಸೊ ಅದ್ರ ಜೊತೆಗೆ ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇರಲಿ ಅವುಗಳನ್ನು ಮಟ್ಟ ಹಾಕ್ತಕ್ಕಂಥದ್ದು, ನಿಯಂತ್ರಣ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಯಾರೇ ಕಮಿಷನರ್ ಇದ್ದರೂ ಕೂಡ ಅಷ್ಟೇ, ಯಾವುದೇ ಪೊಲೀಸಿಂಗ್ ವ್ಯವಸ್ಥೆ ಇದ್ದರೂ ಕೂಡ ಅಷ್ಟೇ ಆಗ್ತದೆ. ಅದನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸಗಳಾಗ್ತದೆ. ಓಕೆ, ಇನ್ನು ಬೆಂಗಳೂರಲ್ಲಿ ಟ್ರಾಫಿಕ್ ಅದೊಂದು ದೊಡ್ಡ ಹೆಡೇಕ್ ಆಗಿದೆ ಸರ್. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಪ್ಲ್ಯಾನ್ ಏನಿದೆ ಸದ್ಯಕ್ಕೆ? ಟ್ರಾಫಿಕ್ನಲ್ಲಿ ಮಾತ್ರವಾಗಿ ಬೆಂಗಳೂರು ನಗರದ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದೇನು ಅಂದರೆ ವಾಹನಗಳ ಸಂಖ್ಯೆ ಬಹಳ ಗುರುತರವಾಗಿ ವೃದ್ಧಿಯಾಗಿದೆ. ಇನ್ಫ್ಯಾಕ್ಟ್ ವಿ ಸೇ ಇಟ್ ಈಸ್ there is an exponential growth of vehicles in Bangalore city for whatever reasons. But the road infrastructure or the road this thing has remained the same over the years. ಅದು ಜಾಸ್ತಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. Whereas the number of vehicles have increased manifold. Plus Bangalore is a two-wheeler city. So ಹೀಗಾಗಿ it's nearly about 70-75% of the vehicles what are plying in Bangalore city ಅವು ದ್ವಿಚಕ್ರ ವಾಹನಗಳೇ ಆಗಿದ್ದಾವೆ. ಹೀಗಾಗಿ ಇದರದ್ದೇ ಆದಂತಹ ಒಂದು
ಸಮಸ್ಯೆಗಳನ್ನು ನಮಗೆ ತಂದೊಡ್ತಾ ಇದೆ. ಬಟ್ ಒಂದು ಅಂಶ ಅಂತ ಹೇಳಿದರೆ ಸಂಚಾರ ನಿಯಂತ್ರಣಕ್ಕೆ ಬಂದಾಗ ನಾವು ಬೆಂಗಳೂರು ನಗರದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ಒಂದು ಸಮಯದ ಸಂಚಾರ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಪ್ರಯತ್ನಗಳನ್ನು ಮೊದಲಿಂದ ಕೂಡ ಮಾಡಿಕೊಂಡು ಬಂದಿದ್ದೇವೆ. ವಿ ಆರ್ ದ ಫಸ್ಟ್ ಒನ್ಸ್ ಟು ಇಂಪ್ಲಿಮೆಂಟ್ ಮೆನಿ ಆಫ್ ದ ಥಿಂಗ್ಸ್ ವಾಟ್ ಹ್ಯಾವ್ ಹ್ಯಾಪನ್ ಇನ್ ದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇನ್ ದ ಕಂಟ್ರಿ. ಸೊ ಹೀಗಾಗಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಾವು ಮುಂದೆ ಕೂಡ ಹೋಗ್ತಾ ಇದ್ದೀವಿ. ಅದರಲ್ಲಿ ಮಹತ್ವವಾಗಿ ಈಗಿನ ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗ್ ಏನಿದೆ ಅದನ್ನು ಅಳವಡಿಸಲಿಕ್ಕೆ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಜೊತೆಗೆ ಬಿಗ್ ಡಾಟಾ ಅನಾಲಿಟಿಕ್ಸ್ ಅಂತ ನಾವೇನು ಹೇಳ್ತೇವೆ, ಅಂದರೆ ಈ ಸಂಚಾರ ದಟ್ಟಣೆಯ ಬಗ್ಗೆ ಈ ಬೇರೆ ಬೇರೆ ಇದರಿಂದ ಬರ್ತಕ್ಕಂಥ ಏನು ಮಾಹಿತಿಗಳಿದ್ದಾವೆ, ಡಾಟಾಗಳಿದೆ, ಅವುಗಳನ್ನು ಅನಲೈಸ್ ಮಾಡಿ ಎಲ್ಲಿ ಕಂಜೆಷನ್ ಆಗ್ತಾ ಇದೆ ಅಥವಾ ಎಲ್ಲಿ ಕಂಜೆಷನ್ ಆಗ್ಬೋದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡಿ ಪೂರ್ವಭಾವಿಯಾಗಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಅದು ಸಣ್ಣದಾಗಿ ರಿಸಲ್ಟನ್ನು ಕೂಡ ಕೊಡ್ತಾ ಇದೆ. ಓಕೆ, ಹೊಸ ಕ್ರಿಮಿನಲ್ ಲಾ ಜಾರಿಗೆ ಬಂದಿದೆ. ಬೆಂಗಳೂರು ಸಿಟಿ ಪೊಲೀಸ್ಗೆ ಇದನ್ನು ಜಾರಿಗೆ ತಂದಿದ್ದೀರಾ. ಈ ಹಿನ್ನೆಲೆಯಲ್ಲಿ ಅವರನ್ನು ಯಾವ ಥರ ರೆಡಿ ಮಾಡ್ತಾ ಇದ್ದೀರಿ? ಆ್ಯಂಡ್ ಈ ಹೊಸ ಕ್ರಿಮಿನಲ್ ಲಾ ಏನಿದೆ ಇದು ಪೊಲೀಸಿಂಗನ್ನು ಮತ್ತಷ್ಟು ಸ್ಟ್ರಿಕ್ಟ್ ಮಾಡುತ್ತಾ? ನಿಮಗೆ ಹೇಗೆ ಅನಿಸುತ್ತೆ? ಈ ನೂತನ ಕಾನೂನುಗಳು 3 IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು ಅದಕ್ಕೀಗ ಹೊಸದಾಗಿ 3 ಹೊಸ ಕಾನೂನುಗಳು ಬರ್ತಾ ಇದ್ದಾವೆ. ಇನ್ನೂ ಜಾರಿಗೆ ಬಂದಿಲ್ಲ. 1 ಜುಲೈನಿಂದ ಜಾರಿಗೆ ಬರಬೇಕಾಗ್ತದೆ. ಅದಕ್ಕೋಸ್ಕರನೇ ನಮ್ಮ ಬೆಂಗಳೂರು ನಗರದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಾವು ತರಬೇತಿ ಕೊಟ್ಟು ಅದರ ಒಂದು ಇದರಲ್ಲಿ ಈಗ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ಕಾನೂನು ಪರಿಣಿತರನ್ನು ಕರೆದು ಅವ್ರ ಜೊತೆ ಅವರ ಒಂದು ಇದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಜೊತೆಗೆ APPಗಳು, ಪ್ರಾಸಿಕ್ಯೂಟರ್ಸ್ ಏನಿದ್ದಾರೆ ಅವರ ಒಂದು ಸಮನ್ವಯತೆಯನ್ನು ಸಾಧಿಸಲಿಕ್ಕಾಗಿ ಅವ್ರ ಜೊತೆಯೂ ಕೂಡ ತರಬೇತಿಯನ್ನು ಹೊಂದುತ್ತಾ ಇದ್ದೇವೆ. ಮಾತ್ರವಾಗಿ ಇದರಲ್ಲಿ ಇರ್ತಕ್ಕಂಥ ಉದ್ದೇಶ ಅಂತಂದರೆ 1 ಜುಲೈ ಯಾರೇ ಒಬ್ಬ ವ್ಯಕ್ತಿ ಬೆಂಗಳೂರು ನಗರದ ಯಾವುದೇ ಪೊಲೀಸ್ ಠಾಣೆಗೆ ಹೋದರೆ ಆತನ ಅಥವಾ ಆಕೆಯ ಕಂಪ್ಲೇಂಟನ್ನು ಹೊಸ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಮತ್ತು ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸಮಂಜಸವಾದಂಥ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಓಕೆ, ನಿಮಗೇನು ಅನಿಸುತ್ತೆ ಸರ್ ಈ ಹೊಸ 3 ಕಾನೂನು? 3 ಕಾನೂನುಗಳು ಏನಿದ್ದಾವೆ ಅದು ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆಗಳಾಗಿದ್ದಾವೆ. ಸೈಂಟಿಫಿಕ್ ಎವಿಡೆನ್ಸ್ಗೆ ಹೆಚ್ಚು ಬೆಲೆಯನ್ನು ಮಹತ್ವವನ್ನು ಕೊಡಲಾಗಿದೆ. ಸೊ ಅದರ ಜೊತೆಗೆ ಈ ತನಿಖೆಯ ಒಂದು ವಿಧಾನಗಳೇನಿದ್ದಾವೆ ಅದರಲ್ಲಿ ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ. ಫಾರೆನ್ಸಿಕ್ ಸೈನ್ಸ್ಗೆ ಹೆಚ್ಚು ಮಹತ್ವವನ್ನು ಕೊಡಲಾಗ್ತದೆ. ಹೀಗಾಗಿ ಇಟ್ ಈಸ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಈಗಿನ ಒಂದು ವ್ಯವಸ್ಥೆಗೆ ಪೂರಕವಾದಂಥ ಒಂದು ಕಾನೂನುಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಆದರೆ ಪ್ರಾರಂಭಿಕವಾಗಿ ಸಹಜವಾಗಿ ಯಾವುದೇ ಒಂದು ಹೊಸ ಇದನ್ನು ಮಾಡಿದಾಗ ಸಾಕಷ್ಟು ಟೀಚಿಂಗ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೇವೆ ಅದು ಖಂಡಿತವಾಗಿ ಇರ್ತದೆ. ಸೊ ಅದನ್ನು ಓವರ್ಕಮ್ ಮಾಡಿಕೊಂಡು ನಾವು ಮುಂದುವರಿಬೇಕಾಗ್ತದೆ. ಓಕೆ, ಇನ್ನು ಬೆಂಗಳೂರು ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದ ವರ್ಲ್ಡ್, ಅದರ ಜೊತೆಗೆ ಟೆಕ್ನಾಲಜಿಕಲ್ ಇನ್ನೋವೇಷನ್ ಕೂಡ ಇಲ್ಲಿ ತುಂಬ ನಡೀತಾ ಇರುತ್ತೆ. ಪಾಪ್ಯುಲೇಷನ್ ಕ್ರೈಮ್ ರೇಟ್ ಇಲ್ಲಿ ನೋಡಿದ್ರೆ ಇಲ್ಲಿನ ಪೊಲೀಸ್ ಪರ್ಸನ್ ಸಂಖ್ಯೆ ಕಡಿಮೆ ಇದೆ ಅಂತ ಅನಿಸುತ್ತಾ ನಿಮಗೆ? ಪಾಪ್ಯುಲೇಷನ್ ಕ್ರೈಮ್ಗೆ ಅನ್ನೋದಕ್ಕಿಂತ ನಾವು ಕಂಪೇರ್ ಟು ದ ಅದರ್ ಕಾಸ್ಮೋಪಾಲಿಟನ್ ಆರ್ ಮೆಟ್ರೋಪಾಲಿಟನ್ ಸಿಟೀಸ್ ಇನ್ ಇಂಡಿಯಾ, ದೆಹಲಿ ಇರ್ಬೋದು ಅಥವಾ ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ಕ್ಯಾಲ್ಕಟಾ ಇರ್ಬೋದು, ಅವುಗಳಿಗೆ ಹೋಲಿಸಿದ್ರೆ ನಮ್ಮ ಸಿಬ್ಬಂದಿ ಪರ್ ಲ್ಯಾಕ್ ಆಫ್ ಪಾಪ್ಯುಲೇಷನ್ ಇರ್ಬೋದು ಅಥವಾ ಏರಿಯಾ ಆಫ್ ಪಾಪ್ಯುಲೇಷನ್ ಪರ್ ಕಿಲೋಮೀಟರ್ ಏರಿಯಾ ಆಫ್ ಪಾಪ್ಯುಲೇಷನ್ ಇರ್ಬೋದು ನಮ್ಮದು ಖಂಡಿತವಾಗಿಯೂ ಕಡಿಮೆ. ಸೊ ಇನ್ನು 10 ವರ್ಷದಲ್ಲಿ ಬೆಂಗಳೂರನ್ನು ನೋಡೋದಂತಾರೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅದರ ಹಿನ್ನೆಲೆಯಲ್ಲಿ ನೀವು ನೋಡೋದಂತಾದರೆ ಪೊಲೀಸಿಂಗನ್ನು ಇನ್ನಷ್ಟು ಹಿಂಗೆ ನೀವು ಸ್ಟ್ರಿಕ್ಟ್ ಮಾಡ್ಬೋದು ಪ್ಲಸ್ ಸ್ಟ್ರೆಂಥನಿಂಗ್ ಮಾಡ್ಬೋದು, ಏನು ಅನ್ಸುತ್ತೆ? ಸ್ಟ್ರಿಕ್ಟ್ ಇದೆ ಬಟ್ ಬಲಪಡಿಸಬೇಕಾಗ್ತದೆ. ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಬೇಕಾಗ್ತದೆ. ಜೊತೆಗೆ ಹೊಸ ಏನು ಆಧುನಿಕ ಪರಿಕರಗಳಿದ್ದಾವೆ ಅವುಗಳನ್ನು ನಾವು ಬಳಸಬೇಕಾಗ್ತದೆ. ಅದಕ್ಕೋಸ್ಕರ ನಾವೀಗ ಕಮಾಂಡ್ ಸೆಂಟರನ್ನು ಮಾಡಿದ್ದೇವೆ. ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ನಿಯರ್ಲಿ ಅಬೌಟ್ 667 crores ನಾವು ಖರ್ಚು ಮಾಡಿ ಬೆಂಗಳೂರು ನಗರದಾದ್ಯಂತ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ನಮ್ಮ ಇಲಾಖೆಯಿಂದ. ಅದ್ರ ಜೊತೆಗೇ ಪಬ್ಲಿಕ್ಕಿಂದನೂ ಕೂಡ ಕ್ಯಾಮ್ರಾಗಳನ್ನು ಹಾಕಬೇಕು ಅಂತೇಳಿ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಒಂದು ನಿಯಮ ಇದೆ, ಅದನ್ನು ಅನುಷ್ಠಾನ ಮಾಡ್ತಾಯಿದ್ವಿ. ಈಗ ಬಹುಶಃ ಒಂದು 2.5 ಲಕ್ಷ ಕ್ಯಾಮ್ರಾಗಳು ನಮ್ಮಲ್ಲಿದ್ದಾವೆ. ಅದು ಇನ್ನೂ ವೃದ್ಧಿ ಆಗಬೇಕು. ಬಹುಶಃ ಈ ವರ್ಷದ ಅಂಚಿಗೆ ಅಥವಾ ಮುಂದಿನ ವರ್ಷದಲ್ಲಿ 5 ಲಕ್ಷ ಅಥವಾ 10 ಲಕ್ಷ ಕ್ಯಾಮ್ರಾಗಳು ಆದರೆ ಇನ್ನೂ ಹೆಚ್ಚು ನಮಗೆ ಅನುಕೂಲ ಆಗ್ತದೆ. ಜೊತೆಗೆ ಬಾಡಿ ಒನ್ ಕ್ಯಾಮ್ರಾ ಇರ್ಬೋದು, ಡ್ಯಾಶ್ ಕ್ಯಾಮ್ರಾ ಇರ್ಬೋದು, ಅವುಗಳ ಉಪಯೋಗವನ್ನು ನಾವು ಇನ್ನೂ ಹೆಚ್ಚು ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ದೃಷ್ಟಿಯಲ್ಲಿ ಈ ಪೊಲೀಸ್ ಸ್ಟೇಷನ್ ಸೆಂಟ್ರಿಕ್ ಪೊಲೀಸ್ನಿಂದ ನಾವು ಕಂಟ್ರೋಲ್ ರೂಮ್ ಸೆಂಟ್ರಿಕ್ ಅಥವಾ ಈ ಪೆಟ್ರೋಲಿಂಗ್ ಸೆಂಟ್ರಿಕ್ ಪೊಲೀಸಿಂಗ್ನಂತ ನಾವು ಹೋಗಬೇಕಾಗ್ತದೆ. ಅಂದರೆ ಜನರು ಪೊಲೀಸರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಕ್ಕಂಥದ್ದು ಅಥವಾ ಅವರ ಸಮಸ್ಯೆಯನ್ನು
ಹೇಳೋದಕ್ಕೆ ಬದಲಾಗಿ ಜಸ್ಟ್ ಬೇಸ್ಡ್ ಆನ್ ಜಸ್ಟ್ ಒನ್ ಕಾಲ್ ಪೊಲೀಸ್ ಶುಡ್ ಬಿ ಏಬಲ್ ಟು ಗೋ ದೇರ್ ಟು ದ ಪ್ಲೇಸ್ ಆಫ್ ದ ವಿಕ್ಟಿಮ್ ಆರ್ ದ ಪರ್ಸನ್ ಹೂ ಹ್ಯಾಸ್ ಎನಿ ಪ್ರಾಬ್ಲಮ್. ಅಲ್ಲೇ ಅವರ ಸಮಸ್ಯೆಯನ್ನು ಆಲಿಸಿ ಅಲ್ಲೇ ಅವರ ಕಂಪ್ಲೇಂಟನ್ನು ತೆಗೆದುಕೊಂಡು ಅಲ್ಲಿಂದಲೇ ಇನ್ವೆಸ್ಟಿಗೇಷನ್ ಶುರುವಾಗುವ ಹಾಗೆ ಒಂದು ಆಧುನಿಕ ವ್ಯವಸ್ಥೆಯ ಅವಶ್ಯಕತೆ ಇದೆ. ಇದು ಇಂಪ್ಲಿಮೆಂಟ್ ಆಗುತ್ತೆ ಸದ್ಯದಲ್ಲಿ. ಓಕೆ ಓಕೆ. ಇನ್ನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಸಿಟಿ ಪೊಲೀಸ್ ಹಾಗೆ NIA ಇತರ ಪೊಲೀಸ್ ಸಂಸ್ಥೆಗಳು ಒಟ್ಟು ಸೇರಿ ಕೆಲಸ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀರಿ. ಸೊ ಫ್ಯೂಚರ್ ಡೇಸಲ್ಲಿ ಈ ರೀತಿ ಆಗದೇ ಇರೋ ರೀತಿ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ಪೊಲೀಸ್ ಇಲಾಖೆ ವಹಿಸ್ತಾ ಇದೆ ಸದ್ಯಕ್ಕೆ? ಇದು ಈ ಭಯೋತ್ಪಾದನೆ ಇರ್ಬೋದು ಅಥವಾ ಈ ಥರ ಆಂತರಿಕ ಭದ್ರತೆ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಚಟುವಟಿಕೆಗಳೇನಿದ್ದಾವೆ ಅವುಗಳ ಮೇಲೆ ಎಲ್ಲ ಹಂತದಲ್ಲಿಯೂ ಕೂಡ ಠಾಣಾ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೆಯೇ ಇಡೀ ದೇಶದ ಮಟ್ಟದಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಪೊಲೀಸ್ ಠಾಣೆಗಳ ಪಾತ್ರ ಬಹಳ ಪ್ರಮುಖ ಆಗ್ತದೆ. ಸೊ ಹೀಗಾಗಿ ಪೊಲೀಸ್ ವ್ಯವಸ್ಥೆಯಲ್ಲಿ ಅದನ್ನು ಬಳಸ್ಕೊಡ್ಲಿಕ್ಕೆ ಅಂದರೆ ಬೇಸಿಕ್ ಪೊಲೀಸಿಂಗನ್ನು ಬಲಪಡಿಸ್ತಕ್ಕಂಥದ್ದು, ಜೊತೆಗೆ ಈ ವಿಶೇಷ ತಂಡಗಳೇನಿದೆ ನಮ್ಮಲ್ಲಿ ಈಗ ATC ಅಂತ ಇದೆ, ಆ್ಯಂಟಿ ಟೆರರ್ ಸೆಲ್ ಅಂತ ಹೇಳಿ, ಅದರಲ್ಲಿ ಅದನ್ನು ಬಲಪಡಿಸ್ತಕ್ಕಂಥದ್ದು ಮತ್ತು ಆಧುನಿಕ ವಿಧಿವಿಧಾನಗಳನ್ನು ಬಳಸಿ ಈ ರೀತಿಯ ಏನು ದೇಶದ್ರೋಹಿ ಶಕ್ತಿಗಳಿದ್ದಾವೆ ಅವುಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇದೆ. ಓಕೆ. ಇನ್ನು ಬೆಂಗಳೂರು ಸಿಟಿಯಲ್ಲಿ ಮಹಿಳೆಯರ ಹಾಗೂ ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ನೀವೇನಾದ್ರು ಹೊಸ ಇನಿಷಿಯೇಟಿವನ್ನು ಕೈ ತಗೊಂಡಿದ್ದೀರಾ? ಮಹಿಳೆಯರ ವಿಷಯಕ್ಕೆ ಬಂದಾಗ ಮುಖ್ಯವಾಗಿ ನಮ್ಮ ಎಂಟೈರ್ ಸೇಫ್ ಸಿಟಿ ಪ್ರಾಜೆಕ್ಟ್ ಏನಿದೆ ಅದು ನಿರ್ಭಯ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ನಿರ್ಭಯ ಬಗ್ಗೆ ತಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಅದು ಮೂಲಭೂತವಾಗಿರ್ತಕ್ಕಂಥದ್ದೇ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಅದರಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದಲೇ. ಒಂದು ಮಾತ್ರವಾಗಿರ್ತಕ್ಕಂಥದ್ದು ಈ ನಮ್ಮ ಸೇಫ್ಟಿ ಐಲ್ಯಾಂಡ್ ಅಥವಾ ಆಪತ್ ಬಾಂಧವ ಅಂಥೇಳಿ ಒಂದು ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು 50 ಕಡೆಗಳಲ್ಲಿ ಈ ಸೇಫ್ಟಿ ಐಲ್ಯಾಂಡ್ ಅಂಥೇಳಿ ಒಂದು ಪಿಲ್ಲರನ್ನು ನಾವು ಹಾಕಿದ್ದೇವೆ. ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಮಹಿಳೆ ಇರ್ಬೋದು ಅಥವಾ ಇವನ್ ಪುರುಷರು ಕೂಡ ಇರ್ಬೋದು, ಈವನ್ ವಿತೌಟ್ ಎನಿ ಮೊಬೈಲ್ ಫೋನು ಇಲ್ಲದೆ ಇರುವಾಗ, ಅವರಲ್ಲಿ ದುಡ್ಡು ಇಲ್ಲದೆ ಇರುವಾಗ ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಆ ಸೇಫ್ಟಿ ಐಲ್ಯಾಂಡ್ ಬಟನನ್ನು ಪ್ರೆಸ್ ಮಾಡಿದ್ರೆ ನೇರವಾಗಿ ನಮ್ಮ ಕಮಾಂಡ್ ಸೆಂಟರ್ ಅವರ ಕಂಟ್ರೋಲ್ಗೆ, ಅವರ ಸಹಾಯಕ್ಕೆ ಬರ್ತಾರೆ. ಅವರ ಮೇಲೆ ವಿಡಿಯೋ ಕ್ಯಾಮ್ರಾ ಆಪ್ರೇಟ್ ಆಗುತ್ತೆ ಮತ್ತು ಅವರ ಸಮಸ್ಯೆಯನ್ನು ಆಲಿಸಿ ಇಮಿಡಿಯೇಟಾಗಿ ಹೊಯ್ಸಳವನ್ನು ಕಳಿಸ್ತಕ್ಕಂಥದ್ದು ಮತ್ತು ಏನೇನು ಪರಿಹಾರ ಕಾರ್ಯಗಳಿದೆ ಅವುಗಳನ್ನು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಮಹಿಳೆಯರ ಸಮಸ್ಯೆಗಳನ್ನೇ ಆಲಿಸಲಿಕ್ಕೋಸ್ಕರ ಮತ್ತು ಅವರ ದೂರುಗಳನ್ನು ಸ್ವೀಕರಿಸಲಿಕ್ಕೆ ಪ್ರಮುಖವಾಗಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಇದರಲ್ಲಿರ್ಬೋದು, ವೈವಾಹಿಕ ಸಮಸ್ಯೆಗಳ ಬಗ್ಗೆ ಇರ್ಬೋದು ಅಥವಾ ಡೌರಿ ವಿಷಯಗಳ ಬಗ್ಗೆ ಇರ್ಬೋದು, ಬೆಂಗಳೂರು ನಗರದಲ್ಲಿ ಇದುವರೆಗೆ 2 ಮಹಿಳಾ ಪೊಲೀಸ್ ಠಾಣೆಗಳು ಕಾರ್ಯಾಚರಣೆ ಮಾಡ್ತಾಯಿದ್ವು. ಈಗ ಅದನ್ನು 8 ಮಾಡಿದ್ದೇವೆ. ಅಂದರೆ ಪ್ರತಿಯೊಂದು ಡಿವಿಷನ್ಗೆ ಒಂದೊಂದು ಮಹಿಳಾ ಪೊಲೀಸ್ ಠಾಣೆಯನ್ನು ಕೊಡಲಾಗಿದೆ. ಪ್ರತಿ DCP ವಿಭಾಗದಲ್ಲಿ ಒಂದು ಮಹಿಳಾ ಪೊಲೀಸ್ ಠಾಣೆಯನ್ನು ಕೊಡಲಾಗಿದೆ. ಸೊ ಹೀಗಾಗಿ ಮಹಿಳೆಯರು ನೇರವಾಗಿ ಅಲ್ಲಿ ಹೋಗಿ ಅವರ ದೂರುಗಳನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ನಮ್ಮ ಪರಿಹಾರ ಅಂಥೇಳಿ ಒಂದು ಮಹಿಳಾ ಸಹಾಯವಾಣಿ ಇದೆ. ಇಟ್ಸ್ ಅನ್ NGO ವರ್ಕಿಂಗ್ ಅಂಡರ್ ಬ್ಯಾಂಗ್ಳೂರು ಸಿಟಿ ಪೊಲೀಸ್. ಸುಮಾರು 80ರ ದಶಕದಲ್ಲಿ ಇದು ಪ್ರಾರಂಭ ಆಗಿದ್ದು, ಅದಾದ ನಂತರ ಇಲ್ಲಿವರೆಗೂ ಕೂಡ ಅದು ನಡ್ಕೊಂಡು ಬಂದಿದೆ. ಅಲ್ಲಿ ಈ ಕೌನ್ಸೆಲರ್ಸ್ ಅಂದರೆ ಸಮಾಲೋಚಕರು ಅಂತ ಹೇಳಿ ಏನಿದ್ದಾರೆ, ಪ್ರತಿ ಪೊಲೀಸ್ ಠಾಣೆಗೆ 2 ಸಮಾಲೋಚಕರನ್ನು ನಾವು ಕೊಟ್ಟಿದ್ದೇವೆ. ಅವರಿಗೆ ಫಸ್ಟ್ ಸ್ಟೆಪ್ ಆಗಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಅವರ ಹಸ್ಬೆಂಡ್ ಅಥವಾ ಇವ್ರ ವೈಫ್ ಏನಿದ್ದಾರೆ ಅವ್ರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡ್ತಾರೆ. ಅದಾದ ನಂತರ ಆ ಸಮಸ್ಯೆ ಬಗೆಹರಿದೇ ಇದ್ದಲ್ಲಿ ಏನಾದರೂ ದೂರು ದಾಖಲಿಸ್ತಕ್ಕಂತಿದ್ದರೆ ಅದನ್ನು ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ. ಹೀಗಾಗಿ ಒಂದು ಇಂಟಿಗ್ರೇಟೆಡ್ ಕಂಪೋಸಿಟ್ ವೇನಲ್ಲಿ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇನ್ನು 112 ಕೂಡ ನೀವು ಕಮಿಷನರ್ ಆದಮೇಲೆ ಬಹಳ ಎಫೆಕ್ಟಿವ್ ಆಗಿ 112 ಕೆಲಸ ಮಾಡ್ತಿದ್ದಾರೆ. ಕಾಲ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಲೊಕೇಶನಿಗೆ ಹೋಗ್ತಾರೆ. ಸೊ ಇದು ಹೆಂಗೆ ಸಾಧ್ಯ ಆಯಿತು? ಪ್ಲಸ್ 112 ನಾವು ಬೇರೆ ಏನಾರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ಏನೋ ಒಂದು ಎಮರ್ಜೆನ್ಸಿ ಆಗಿದೆ ಅಂತಾರೆ, ಫಸ್ಟ್ ಏಡ್ ಮಾಡೋದು, ಮೆಡಿಕಲ್ ಹೆಲ್ಪ್ ಮಾಡೋದು, ಈ ಥರದ್ದು ಏನಾರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಎನಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ 112 ಈಸ್ ದಿ ಬೆಸ್ಟ್ ಥಿಂಗ್ ಅಂತ ನಾವು ಅದನ್ನು ಸಾಕಷ್ಟು ಈಗ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಬೆಂಗಳೂರು ನಗರದಲ್ಲಿ ಒಟ್ಟು 241
ಹೊಯ್ಸಳ ವಾಹನಗಳು ದಿನದ 24 ಗಂಟೆಗಳ ಕಾಲ ಗಸ್ತು ತಿರುಗ್ತಾ ಇರ್ತವೆ. ಅವರಿಗೆ ಅವ್ರದ್ದೇ ಆದಂಥ ಒಂದು ಏರಿಯಾವನ್ನು ಮಾರ್ಕ್ ಮಾಡಿ ಅಲ್ಲಿ ಏನಾದರೂ ಇನ್ಸಿಡೆಂಟ್ಗಳು ನಡೆದರೆ, ಯಾರಾದರೂ ಫೋನ್ ಮಾಡಿದ್ರೆ ಅವರು ನೇರವಾಗಿ ತ್ವರಿತವಾಗಿ ಅಲ್ಲಿ ಹೋಗಲಿಕ್ಕೆ ಇದನ್ನು ಮಾಡಲಾಗಿದೆ. ಸೊ ಹೀಗಾಗಿ ಸುಮಾರು 8 ನಿಮಿಷದ ಒಳಗಡೆ ನಮ್ಮ ಅಧಿಕಾರಿಗಳು ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ವಿ ಆರ್ ಆಲ್ವೇಸ್ ಟೆಲಿಂಗ್ ಎನಿ ಎಮರ್ಜೆನ್ಸಿ ಪ್ಲೀಸ್ ಕಾಲ್ 112. ವಿ ಆರ್ ಜಸ್ಟ್ 1 ಕಾಲ್ ಅವೇ ಆ್ಯಂಡ್ 7 or 8 minutes ಅವೇ ಅಂತೇಳಿ. ಈಗ ಅದರಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ಮಾಡಲಿಕ್ಕೆ, ಸುಧಾರಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ನೀವು ಹೇಳ್ತಕ್ಕಂಥ ಈ ಹೆಲ್ತ್ ಎಮರ್ಜೆನ್ಸೀಸ್ ಏನಿದ್ದಾವೆ, ಕೆಲವು ಸಂದರ್ಭಗಳಲ್ಲಿ ನಮ್ಮವರು ಸೂಸೈಡ್ ಪ್ರಿವೆನ್ಷನನ್ನು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ನಮ್ಮವರೇ ಹೋಗಿ ಅಲ್ಲಿ ಸೂಸೈಡ್ ಮಾಡ್ತಕ್ಕಂಥ ವ್ಯಕ್ತಿಗೆ ಮನವೊಲಿಸಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಗಳಾಗಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ವಿಶೇಷ ತರಬೇತಿಯನ್ನು ಕೂಡ ನೀಡಿದ್ದೇವೆ. ಕೆಲವು ಸಂದರ್ಭಗಳು ಈ ರೀತಿ ಹೆಲ್ತ್ ಎಮರ್ಜೆನ್ಸೀಸ್ ಇರ್ಬೋದು, BBMP ರಿಲೇಟೆಡ್ ಇರ್ಬೋದು, ಅಥವಾ ಬೇರೆ ನಮ್ಮ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ವಿಷಯಗಳಿರ್ಬೋದು. ಅವು ಬಂದಾಗ ನಾವು ಈ ಥರ ಕಂಟ್ರೋಲ್ ರೂಮ್ಗಳಿದೆ. ಉದಾಹರಣೆ BBMP ಕಂಟ್ರೋಲ್ ರೂಮ್ ಇದೆ, ಅವರಿಗೆ ಫಾರ್ವರ್ಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಹೆಲ್ತ್ ವಿಷಯಗಳಿದ್ದರೆ ಸಂಬಂಧಪಟ್ಟ ಇಲಾಖೆಗೆ, ಫೈರ್ ವಿಷಯ ಇದ್ದರೆ ಅವ್ರಿಗೆ ಫಾರ್ವರ್ಡ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೇವೆ. ಅಂದರೆ ಈ ಬೇರೆ ಬೇರೆ ಇಲಾಖೆಗಳ ಒಂದು ಇಂಟಿಗ್ರೇಷನ್ ಕೂಡ ಆಗ್ತಾಯಿದೆ. ಕರೆಕ್ಟ್. ಇನ್ನು ಸಿನಿಮಾಗಳಲ್ಲಿ ರೌಡಿಸಮ್, ವಯಲೆನ್ಸನ್ನು ತುಂಬ ಗ್ಲ್ಯಾಮರೈಸ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಇತ್ತೀಚೆಗೊಂದು ಘಟನೆ ನಡೀತು. 10ನೇ ಕ್ಲಾಸ್ ಒಬ್ಬ ಹುಡುಗ ಅಮ್ಮನ ಅಕ್ಕ, ಅಂದರೆ ಅವ್ರ ಅಮ್ಮನ ಅಕ್ಕನ ದೊಡ್ಡಮ್ಮ ಆಗ್ತಾರೆ, ಅವ್ರ ಮೇಲೆ ಮೊಲೆಸ್ಟೇ ಮಾಡೋಕ್ಕೆ ಹೋಗ್ತಾರೆ. ಅವರು ಏನೋ ಅದನ್ನು ಅಪೋಸ್ ಮಾಡಿದಾಗ ಪಿಲ್ಲೋ ಮುಖಕ್ಕೆ ಒತ್ತಿ ಹಿಡಿದು ಸಾಯಿಸ್ತಾನೆ. ಅಷ್ಟು ಸಣ್ಣ ಏಜಲ್ಲಿ 10ನೇ ಕ್ಲಾಸ್ ಹುಡುಗಂಗೆ ಪಿಲ್ಲೋ ಹಿಂಗೆ ಮುಖಕ್ಕೆ ಒತ್ತಿ ಇಟ್ಟು ಸಾಯಿಸಬೇಕು ಅಂತ ಒಂದು ಐಡಿಯಾ ಬರೋದೇ ಸಿನಿಮಾದಿಂದ. ಸೊ ಸಿನಿಮಾಗಳು ಇದನ್ನು ಪ್ರವೋಕ್ ಮಾಡ್ತಾ ಇದ್ದಾವೆ ಅಂತ ಅನಿಸ್ತಾ ಇಲ್ವಾ? ಇತ್ತೀಚೆಗೆ ಬರುವಂಥ ಸಿನಿಮಾಗಳೆಲ್ಲವೂ ಕೂಡ ವೈಲೆನ್ಸ್ ರಿಲೇಟೆಡೇ ಆಗಿದೆ ಸರ್. ನಿಮಗೇನು ಅನಿಸುತ್ತೆ? ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ರೀತಿಯಲ್ಲಿ ಇನ್ಫ್ಲುಯೆನ್ಸ್ಗಳು ಆಗ್ತವೆ. ಈಗ ಜನ ಏನು ನೋಡಿದರೆ ಅದನ್ನೇ ಅವರು ತೋರಿಸ್ತಾರೆ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಈವನ್ ಜನರು ಕೂಡ ಅದರ ಹತ್ರ ವಾಲ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಕೂಡ ಬರ್ತದೆ. ಆದರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಈ ಎಲ್ಲ ರಂಗದವರು ಕೂಡ ಕೆಲಸ ಮಾಡಬೇಕಾಗ್ತದೆ. ಈಗ ಬೆಂಗಳೂರು ಸಿಟಿ ಪೊಲೀಸರು ರಾತ್ರಿ ಹಗಲು ಅಂತ ಮಳೆ ಚಳಿ ಬಿಸಿಲು ಎಂಥದೂ ನೋಡೋದಿಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ನೋಡೋರಿಗಷ್ಟೇ ಅವ್ರು ಹಂಗೆ ಹಿಂಗೆ ಅಂತ ಕಾಣಿಸ್ತಾರೆ. ಬಟ್ ಅವ್ರು ಪಡೋ ಕಷ್ಟ ನಿಜವಾಗ್ಲೂ ಸಾಮಾನ್ಯರಿಗೆ, ಪಬ್ಲಿಕ್ಕಿಗೆ ಅದು ಅರ್ಥ ಆಗೋದಿಲ್ಲ. ಒಂದೊಂದ್ಸರಿ ಅರ್ಥ ಆಗುತ್ತೆ, ಒಂದೊಂದ್ಸರಿ ಅರ್ಥ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಆಮೇಲೆ ಅವರ ಉಳಿದ ಆರೋಗ್ಯದ ಬಗ್ಗೆ ಏನಾದರೂ ಕಾಳಜಿ ವಹಿಸ್ಕೊಂಡು ಅವರಿಗೇನಾದ್ರು ಸ್ಪೆಷಲ್ ಆಗಿ ಏನಾದ್ರು ನಿಮ್ಮ ಕಡೆಯಿಂದ ಸಿಗ್ತಾ ಇದೆ? ಹೌದು, ಈ ಬೋತ್ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಏನಿದೆ ಅದು ಭಾಳ ಮುಖ್ಯ ಆಗ್ತದೆ. ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಭಾಳ ಮುಖ್ಯ ಆಗ್ತದೆ. ಏಕೆಂದರೆ ನಾವು ಜನರೊಡನೆ ಸೇರಿ, ಜನರೊಡನೆ ಬೆರೆತು ಜನರ ಸಮಸ್ಯೆಗಳನ್ನು ಆಲಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಬೇರೆ ಇಲಾಖೆಗಳ ರೀತಿಯಲ್ಲಿ ನಾವು ಬರೀ ಫೈಲ್ ಪುಷ್ ಮಾಡಿಕೊಂಡು ಅಥವಾ ಬರೀ ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಮಾನಸಿಕ ಸ್ವಾಸ್ಥ್ಯ ಸರಿ ಇಲ್ಲದೇ ಇದ್ದರೆ, ನಮ್ಮ ದೈಹಿಕ ಸ್ವಾಸ್ಥ್ಯ ಸರಿ ಇಲ್ಲದೇ ಇದ್ದರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿಯೇ ನಮ್ಮ ಈ ಮಾನಸಿಕ ಸ್ವಾಸ್ಥ್ಯ, ದೈಹಿಕ ಸ್ವಾಸ್ಥ್ಯದ ಬಗ್ಗೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಈ ಪೊಲೀಸ್ ಇಲಾಖೆಯೇ ಕೆಲವೊಂದು ಸಮಾಲೋಚಕರನ್ನು ನಾವು ನಿಯೋಜಿಸಿಕೊಂಡಿದ್ದೇವೆ. ಬೆಂಗಳೂರು ನಗರಕ್ಕೆ 6 ಜನ ಈ ರೀತಿಯ ಸಮಾಲೋಚಕರು ಇದ್ದಾರೆ. ಬಹುಮುಖ್ಯವಾಗಿ ಅವರು ಈ ನಮ್ಮ ಸಿಬ್ಬಂದಿಗಳಲ್ಲಿರ್ತಕ್ಕಂಥ ಏನಾದರೂ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಅಥವಾ ಎನಿ ಮೂಮೆಂಟ್ ಇಫ್ ದೇ ಫೀಲ್ ಎನಿ ದಿಸ್ ಥಿಂಗ್ ಈಸ್ ದೇ ಕ್ಯಾನ್ ಟಾಕ್ ಟು ದೆಮ್, ದೇ ಕ್ಯಾನ್ ಕನ್ಸಲ್ಟ್ ದೆಮ್. ಸೊ ಅದಕ್ಕೋಸ್ಕರ ಅವರ ವಿಸಿಟಿಂಗ್ ಕಾರ್ಡನ್ನು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೊಟ್ಬಿಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಆತಂಕ ಉಂಟಾದರೆ ಅಥವಾ ಈ ಡಿಪ್ರೆಷನ್ನು ಅಥವಾ ಈ ಬೇರೆ ಸಮಸ್ಯೆಗಳು, ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಮನೆಯಲ್ಲಿ ಯಾವುದಾದ್ರೂ ಸಾವು ನೋವು ಆದಾಗ ಅದರ ಒಂದು ಪರಿಣಾಮದಿಂದ ಆತ ಸ್ಟ್ರೆಸ್ಗೆ ಒಳಗಾಗಿರ್ಬೋದು. ಜೊತೆಗೆ ಅಡಿಕ್ಷನ್ಸ್ ಇರ್ಬೋದು, ಬರೀ ಕೇವಲ ಆಲ್ಕೋಹಾಲ್ ಅಡಿಕ್ಷನ್ ಅಷ್ಟೇ ಅಲ್ಲ, ಈವನ್ ಮೊಬೈಲ್ ಅಡಿಕ್ಷನ್ ಇರ್ಬೋದು ಅಥವಾ ಕೆಲವು ಸಂದರ್ಭಗಳಲ್ಲಿ ಇತರ ರೀತಿಯ ಅಡಿಕ್ಷನ್ಗಳಿರ್ಬೋದು. ಅದಕ್ಕೆ ಏನೇ ಒಂದು ಅವರಿಗೆ ಒಂದು ಸಹಾಯ ಬೇಕಾದಲ್ಲಿ ಅದನ್ನು ಕೊಡಲಿಕ್ಕೆ ನಮ್ಮ ಸಮಾಲೋಚಕರು ಸದಾಕಾಲ ಸಿದ್ಧರಾಗಿರ್ತಾರೆ. ಜೊತೆಗೆ ಏನಾದರೂ ಅವರಿಗೆ ಹೆಚ್ಚಿನ ಮಟ್ಟದ ಒಂದು ಟ್ರೀಟ್ಮೆಂಟ್ ಬೇಕಾದರೆ, ಸೈಕ್ಯಾಟ್ರಿಕ್ ಇರ್ಬೋದು ಅಥವಾ ಸೈಕಲಾಜಿಕಲ್ ಇರ್ಬೋದು, ಟ್ರೀಟ್ಮೆಂಟ್ ಬೇಕಾದರೆ ನಾವು ಕೆಲವೊಂದು ಈ ನಿಮಾನ್ಸ್ ಮತ್ತು ಈ ರೀತಿಯ ಏನು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅವ್ರ ಜೊತೆ ನಾವು ಒಂದು MOUನ ಮಾಡ್ಕೊಂಡಿದ್ದೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿ ಕಳಿಸಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗ ನಾವು ಕಲ್ಪಿಸಿದ್ದೇವೆ. ಓಕೆ.
ಇನ್ನು ಸೈಬರ್ ಕ್ರೈಮ್ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ, ವಿದ್ಯಾವಂತರೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈವನ್ ಪೊಲೀಸ್ ಆಫೀಸರ್ಸ್ ತುಂಬ ಜನ ಹಣ ಕಳ್ಕೊತಾ ಇದ್ದಾರೆ. ಇನ್ನು ಬಾಂಬೆ ಕ್ರೈಮ್ ಬ್ರಾಂಚ್ ಅಂತ ಹೇಳೋದು, ನಿಮ್ಮ ಹೆಸರಲ್ಲಿ ಏನು ಅನಾಮಧೇಯ ಪಾರ್ಸೆಲ್ ಬಂದಿದೆ, ಡ್ರಗ್ ಇದೆ, ಹಾಗಿದೆ ಹೀಗಿದೆ ಅಂತ ಕತೆ ಹೇಳಿಬಿಟ್ಟು ಲಕ್ಷ ಲಕ್ಷ ಲೂಟಿ ಮಾಡ್ತಾ ಇದ್ದಾರೆ ಸರ್. ಇದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು? ನಿಜ, ಇತ್ತೀಚೆಗೆ ಕನ್ವೆನ್ಷನಲ್ ಕ್ರೈಮ್ಸ್ ಕಡಿಮೆ ಆಗ್ತಾ ಇದ್ದಾವೆ. ಸೈಬರ್ ಕ್ರೈಮ್ ಈ ರೀತಿಯ ಏನು ಫೈನಾನ್ಷಿಯಲ್ ಕ್ರೈಮ್ಸ್ ಇದೆ ಅವು ಜಾಸ್ತಿ ಆಗ್ತಾ ಇದ್ದಾವೆ. ಇದು ಒಂದು ಬದಲಾವಣೆ ಆಗ್ತಕ್ಕಂಥ ಸಮಾಜದ ಒಂದು ಸಂಕೇತ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿಯೂ ಮುಖ್ಯವಾಗಿ ವಿದ್ಯಾವಂತರೇ ಇದಕ್ಕೆ ಹೆಚ್ಚು ಬಲಿಯಾಗ್ತಾಯಿದ್ರೆ, ಅದರಲ್ಲಿಯೂ ಈ ಮೊಬೈಲ್ ಫೋನ್ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಈ ರೀತಿಯ ಕ್ರೈಮ್ಗಳನ್ನು ಮಾಡ್ತಕ್ಕಂಥದ್ದು, ಸೈಬರ್ ಫ್ರಾಡ್ಗಳನ್ನು ಮಾಡ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರವೇ ನಾವು ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಅವೇರ್ನೆಸ್ ಈಸ್ ದ ಓನ್ಲಿ ಆ್ಯಂಟಿಡೋಟ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಆ ದೃಷ್ಟಿಯಿಂದ ಎಲ್ಲ ಸ್ತರಗಳಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದ್ದಾವೆ, ಅವುಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಪ್ರತಿ ದಿವಸವೂ ಕೂಡ ನಾವು ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಸೋಷಿಯಲ್ ಮೀಡಿಯಾ ಆಮೇಲೆ ಮೇಲ್ ಮೂಲಕ ಥ್ರೆಟನಿಂಗ್ ಮೆಸೇಜಸ್ಗಳು ಬರ್ತಾ ಇದೆ, ಇದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಸರ್? ಇದು ತಂತ್ರಜ್ಞಾನ ಏನಿದೆ, ಇಟ್ಸ್ ಅ ಡಬಲ್ ಏಜ್ ಸ್ವರ್ಡ್. ಏನು ಈ ರೀತಿ ಥ್ರೆಟನ್ ಇರ್ಬೋದು ಅಥವಾ ಇನ್ನೊಂದು ಏನಾಗ್ತದೆ, ಅದನ್ನು ಪತ್ತೆ ಹಚ್ಚೋದು ಅಷ್ಟೇ ಸುಲಭ ಆಗ್ತದೆ. ಅವ್ರ IP ಅಡ್ರೆಸ್ಸು, ಅವ್ರು ಇದು ಸಿಕ್ಕಿದ್ರೆ, ಮೊಬೈಲ್ ನಂಬರ್ ಸಿಕ್ಕಿದ್ರೆ ಇಟ್ಸ್ ಈಸಿಯರ್ ಟು ಡಿಟೆಕ್ಟ್. ಆ್ಯಂಡ್ ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಥ್ರೆಟನಿಂಗ್ ಮೇಲ್ಸ್ಗಳು ಬರ್ತಾ ಇದೆ, ಅದೆಲ್ಲ ಟ್ಯಾಕಲ್ ಆಗಿದೆಯಾ ಸರ್? ಅದು ಕೆಲವೊಂದು ಆಗಿದೆ, ಕೆಲವೊಂದು ಆಗಿಲ್ಲ. ಈ ಸ್ಕೂಲ್ಗಳಿಗೆ ಮತ್ತು ಇವೆಲ್ಲ ದೇಸ್ ಆರ್ ಹೋಕ್ಸ್ ಮೇಲ್ಸ್, ನಾಟ್ ಆ್ಯಕ್ಚುಯಲ್ ಥ್ರೆಟ್ ದಿಸ್ ಥಿಂಗ್, ಬಟ್ ಹೋಕ್ಸ್ ಮೇಲ್ಸ್ಗಳನ್ನು ಮೆಶೀಫ್ಗೋಸ್ಕರ ಕೆಲವರು ಕಳಿಸಿದ್ದು ಕಂಡು ಬಂದಿದೆ. ಅದನ್ನು ನಾವು ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ನೀವು ಮಾಡುವಂಥ ಪ್ರೆಸ್ ಮೀಟ್ಗಳು, ಅದರ ಸಣ್ಣ ಸಣ್ಣ ತುಣುಕುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ. ನಮ್ಮ ಪಬ್ಲಿಕ್ ನೆಕ್ಸ್ಟ್ ಆ್ಯಪಲ್ಲಿ ಬರುವಂತಹ ಕೆಲವೊಂದು ಇನ್ಫಾರ್ಮೇಷನನ್ನು ಕೂಡ ನೀವು ಜನರಿಗೆ ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಬಳಸ್ತಾ ಇದ್ದೀರಿ. ಸೊ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಆ್ಯಪ್ ಹಾಗೆಯೇ ನೀವು ಸೋಷಿಯಲ್ ಮೀಡಿಯಾವನ್ನು ಪಬ್ಲಿಕ್ಕಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಈ ತಂತ್ರಜ್ಞಾನದ ಬಗ್ಗೆ ಹೇಳಿ, ಆ್ಯಂಡ್ ಇದರಿಂದ ನಿಮಗೆ ಯಾವ ಥರ ಉಪಯೋಗ ಆಗ್ತಾ ಇದೆ ನಿಮ್ಮ ಪೊಲೀಸ್ ಇಲಾಖೆಗೆ? ಇದು ಮುಖ್ಯ ಉದ್ದೇಶ ಇರತಕ್ಕಂಥದ್ದು ನೇರವಾಗಿ ಜನರನ್ನು ಸಂಪರ್ಕಿಸ್ತಕ್ಕಂಥದ್ದು, ನೇರವಾಗಿ ಅವರಿಗೆ ನಮ್ಮ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ವಾಟ್ ಈಸ್ ದ ಆ್ಯಕ್ಚುಯಲ್ ವರ್ಷನ್, ವಾಟ್ ಈಸ್ ದ ವಾಸ್ತವಾಂಶ ಏನಿದೆ ಅನ್ನೋದನ್ನು ಸಾರ್ವಜನಿಕರೇ ತಿಳ್ಕೊಳ್ಬೋದು ಅಂತೇಳಿ ಆಲ್ ಓವರ್ ಪಬ್ಲಿಕ್ ಪ್ರೆಸ್ ಕಾನ್ಫರೆನ್ಸಸ್ ಏನಿದೆ ಅವುಗಳನ್ನು ನಾವು ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡ್ತೇವೆ. ಜೊತೆಗೆ ಅದರ ಏನು ಇಂಪಾರ್ಟೆಂಟ್ ಅಂಶಗಳೇನಿದೆ ಅವುಗಳ ಒಂದು ತುಣುಕುಗಳನ್ನು ಸಾರ್ವಜನಿಕರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮುಖಾಂತರ ತಲುಪಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಒಂದಷ್ಟು ಪ್ರೆಸ್ ಮೀಟಲ್ಲಿ ನೀವು ಮಾತಾಡಿರೋ ವಿಷಯಗಳನ್ನು ನಾವು ನಮ್ಮ ಪಬ್ಲಿಕ್ ನೆಕ್ಸ್ಟಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದೀವಿ. ಅದರ ತುಣುಕನ್ನು ನಿಮ್ಮ ಇಲಾಖೆಯವರು ಶೇರ್ ಮಾಡಿದ್ದಾರೆ. ಸೊ ನಿಮ್ಮ ಒಂದು ಸರ್ವಿಸಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ನಮಗೆ. ಇನ್ನು ಹೊರ ರಾಜ್ಯದಿಂದ ಬಂದಂಥ IPS ಆಫೀಸರ್ಸ್ನವರು ಕನ್ನಡ ಕಲಿಯೋದು ಎಷ್ಟು ಇಂಪಾರ್ಟೆನ್ಸ್ ಅಂತ ಅನಿಸುತ್ತೆ ನಿಮಗೆ? ಕನ್ನಡ ಈಸ್ ಅವರ್ ಕರ್ನಾಟಕದ ಭಾಷೆ, ಆಡಳಿತ ಭಾಷೆ ಕನ್ನಡ ಆಗಿದೆ. ಇಲ್ಲಿ ಇರ್ತಕ್ಕಂಥ ಜನರು ಕನ್ನಡ ಮಾತನಾಡ್ತಕ್ಕಂಥವ್ರು. ಸ್ಥಳೀಯ ಭಾಷೆ ಇಲ್ಲದೆ ಇದ್ದರೆ ಅದೊಂದು ಹ್ಯಾಂಡಿಕ್ಯಾಪ್ ಆಗ್ತದೆ. ಸೊ ಅದಕ್ಕೋಸ್ಕರವೇ ಸ್ಥಳೀಯ ಭಾಷೆಯನ್ನು ಕಲಿತಕ್ಕಂಥದ್ದು. ನೀವು ಯಾವುದೇ ರಾಜ್ಯಕ್ಕೆ ಹೋಗಿ ಅಥವಾ ಯಾವುದೇ ದೇಶಕ್ಕೆ ಹೋಗಿ, ನೀವು ಫ್ರಾನ್ಸ್ಗೆ ಹೋದರೆ ಅಲ್ಲಿ ಎಲ್ಲರೂ ಫ್ರೆಂಚಲ್ಲೇ ಮಾತಾಡೋದು. ನಿಮಗೆ ಇಂಗ್ಲೀಷಲ್ಲಿ ಏನೇ ಕೇಳಿದ್ರು ಕೂಡ ಅವರು ಉತ್ತರ ಕೊಡೋದಿಲ್ಲ ನಮಗೆ, ಸಾರಿ ಅಂತ ಹೇಳಿ ಹೋಗ್ತಾರೆ ಹೊರತಾಗಿ ದೇ ವಿಲ್ ನಾಟ್ ರಿಪ್ಲೈ. ಸೊ ಅಂಥ ಸಂದರ್ಭಗಳಲ್ಲಿ ನಮಗೆ ಆ ಸ್ಥಳೀಯ ಭಾಷೆ ಮಹತ್ತರ ಆಗ್ತದೆ. ಅದರಲ್ಲಿಯೂ ಕೂಡ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಈವನ್ IAS ಆಫೀಸರ್ಸ್ ಇರ್ಬೋದು, ಅವರು ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ, ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಆ ಲೋಕಲ್ ಲ್ಯಾಂಗ್ವೇಜ್ ಕಂಪ್ಯಾಟಿಬಿಲಿಟಿ ಇರಲೇಬೇಕಾಗ್ತದೆ. ಓಕೆ, ಇನ್ನು ಹೈದರಾಬಾದ್ ಬಹಳ ದೊಡ್ಡ ಸಿಟಿ, ಅಲ್ಲಿ ಕ್ರೈಮ್ ರೇಟ್ ಕೂಡ ಬಹಳ ಜಾಸ್ತಿ ಇದೆ. ಸೊ ಅಲ್ಲಿ 3 ಕಮಿಷನರೇಟ್ ಆಗಿ ಡಿವೈಡ್ ಮಾಡಿದ್ದಾರೆ, ಸೈಬರಾಬಾದ್, ರಚಕೊಂಡ, ಹೈದರಾಬಾದ್. ಸೊ 3 ಕಮಿಷನರೇಟ್ ಆಗಿ ಡಿವೈಡ್ ಮಾಡಿರೋದ್ರಿಂದಾಗಿ ಪಾಪ್ಯುಲೇಷನ್ ಹಾಗೂ ಕ್ರೈಮ್ ರೇಟ್ ನೋಡಿದಾಗ ಬೆಂಗಳೂರು ಹಾಗೇ ಇದೆ, ಆದರೆ ಇಲ್ಲಿ ಒಂದೇ ಕಮಿಷನರೇಟ್ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದನ್ನು ಮಲ್ಟಿಪಲ್ ಕಮಿಷನರೇಟ್ ಮಾಡುವ ಹಿನ್ನೆಲೆಯಲ್ಲಿ ಪ್ಲ್ಯಾನ್ ಆಗ್ತಿದೆಯಾ, ಚರ್ಚೆಗಳು ನಡೆದಿದೆಯಾ ಸರ್? ಚರ್ಚೆಗಳೇನೂ ಆಗಿಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನಗಳಾಗಬೇಕಾಗ್ತದೆ. ಓಕೆ ಸರ್, ಇನ್ನು ಸ್ಟೇಷನ್ಗಳು ಮೊದಲು ಸೆಟಲ್ಮೆಂಟ್ ಹಬ್ಗಳಾಗ್ತಾ ಇತ್ತು. ನೀವು ಬಂದ ಮೇಲೆ ಈಗ ಆ ಥರ ಏನೂ ಆಗ್ತಾ ಇರಲ್ಲ. ಅಂದರೆ ದುಡ್ಡು ತಗೊಂಡು ಕೇಸನ್ನು ಅಲ್ಲೇ ಸೆಟಲ್ ಮಾಡೋದು, ಆ ಥರದ್ದೆಲ್ಲ ನಡೀತಾ ಇತ್ತು. ಈಗ ಅದಕ್ಕೆಲ್ಲ ಕಂಟ್ರೋಲ್ ಸಿಕ್ಕಿದೆ. ಏನು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದೀರಿ? ಇದು ಹೆಂಗೆ ಸಾಧ್ಯ ಆಯಿತು? ದಿಟ್ಟ ನಿರ್ಧಾರ ಏನಿಲ್ಲ. ಈ ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಪೊಲೀಸ್ ಠಾಣಾ ಮಟ್ಟದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೈ ಹಾಕ್ತಕ್ಕಂಥದ್ದು, ಅದರಿಂದಾಗಿ ಈ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇರ್ತದೆ. ಹೀಗಾಗಿ ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೈ ಹಾಕಬಾರ್ದು ಅಂತೇಳಿ ಸ್ಪಷ್ಟ ಸೂಚನೆಗಳನ್ನು ನೀಡಲಾಗಿದೆ. ಜೊತೆಗೆ ಪೊಲೀಸ್ ಈಸ್ ನಾಟ್ ಜಸ್ಟ್
ಈಸ್ ನಾಟ್ ಅ ಕ್ಯಾಶ್ ರಿಕವರಿ ಏಜೆಂಟ್. ಸೊ ಯಾವುದೋ ಒಂದು ಸಾಲ ಕೊಟ್ಟಿರ್ತಾರೆ ಅವ್ರನ್ನ ಇದನ್ನು ಮಾಡಿ ಅಂತ, ಅಥವಾ ಪೊಲೀಸ್ ಈಸ್ ನಾಟ್ ಈ ಮನೆ ಬಾಡಿಗೆಗೆ ಯಾರೋ ಹೋಗಿರ್ತಾರೆ ಅವರ ಬಾಡಿಗೆ ಬಿಡಿಸಿ ಅಂತ ಹೇಳ್ತಕ್ಕಂಥದ್ದು, ಆ ಥರದ ಒಂದು ವಿಷಯಗಳೇನಿದೆ ಅದು ನಮ್ಮ ವ್ಯಾಪ್ತಿಗೆ ಬರದೇ ಇರತಕ್ಕಂತಹ ವಿಷಯಗಳು. ಸೊ ಹೀಗಾಗಿ ನಮ್ಮ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ವಿಷಯಗಳಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಎಲ್ಲ ಪೊಲೀಸ್ ಠಾಣೆಗಳಿಗೆ ನೀಡಲಾಗಿದೆ. ಅದರ ಪ್ರಕಾರ ಅವರು ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯ ದೂರುಗಳು ಬಂದಲ್ಲಿ ನಾವು ಫಸ್ಟ್ ಕೇಳ್ತಕ್ಕಂಥ ವೈ ಡಿಡ್ ಯು ಇಂಟರ್ವ್ಯೂನ್ ಇನ್ ದಿಸ್ ಒನ್ ಅಂತೇಳಿ. ಸೊ ಹೀಗಾಗಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಓಕೆ, ಇನ್ನೊಂದು ಕಂಪ್ಲೇಂಟ್ ಇದೆ ಸರ್. ಏನಂತ ಹೇಳಿದ್ರೆ ಜನಸಂಪರ್ಕ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ BBMP ಹಾಗೆಯೇ ಟ್ರಾಫಿಕ್ ರಿಲೇಟೆಡ್ ಆಗಿ ಹೆಚ್ಚಿನ ಡಿಸ್ಕಷನ್ಸ್ ನಡೆಯುತ್ತೆ. ಪೊಲೀಸಿಂಗ್ ರಿಲೇಟೆಡ್ ಆಗಿ ತುಂಬ ಕಡಿಮೆ ಜನ ಪ್ರಶ್ನೆ ತಕರಾರು ಎತ್ತುತ್ತಾರೆ. ಅಂದರೆ ಪೊಲೀಸರ ಮೇಲೆ ಭಯದಿಂದ ಅವರು ಏನು ಹೇಳ್ತಾ ಇಲ್ವಾ ಅಥವಾ ಏನು ಕತೆ, ಯಾಕೆ ಈ ಥರ ಆಗ್ತಾ ಇದೆ? ಯಾಕಂದರೆ ಹೆಚ್ಚಿನವರು ಎಕ್ಸಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ್ಯಂಡ್ ಟ್ಯಾಗ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟನ್ನು. ಯಾಕೆ ಪೊಲೀಸರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಈ ಜನಸ್ಪಂದನ ಸಭೆಯಲ್ಲಿ ಜನರು? ಜನಸಂಪರ್ಕ ಸಭೆಗಳೇನಿದೆ ಅದರಲ್ಲಿ ನೇರವಾಗಿ ಜನರ ಒಂದು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಆಲಿಸಲಿಕ್ಕೆ ಇರ್ತಕ್ಕಂಥ ಒಂದು ವಿಧಾನ ಪೊಲೀಸ್ ಇಲಾಖೆಯಲ್ಲಿ. ಬೆಂಗಳೂರು ನಗರದಲ್ಲಿ ಈಗ ಪ್ರತಿ ತಿಂಗಳ 4ನೇ ಶನಿವಾರದಂದು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗಳಲ್ಲಿ, ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ 2ನೇ ಶನಿವಾರದಂದು ಟ್ರಾಫಿಕ್ ಪೊಲೀಸ್ ಠಾಣೆಗಳಲ್ಲಿ ಈ ಜನಸಂಪರ್ಕ ಸಭೆಗಳನ್ನು ಮಾಡಲಾಗ್ತದೆ. ಹಾಗೆ ಹಿರಿಯ ಅಧಿಕಾರಿಗಳು ಕೂಡ, DCP ಇರ್ಬೋದು, ಅಡಿಷನಲ್ CPಗಳು ಇರ್ಬೋದು, ಅವರು ಕೂಡ ಒಂದೊಂದು ಕಡೆಗಳಲ್ಲಿ ಹೋಗಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಾರೆ. ಸೊ ನಾನು ಕೂಡ ಪ್ರತಿ ತಿಂಗಳ 2ನೇ ಶನಿವಾರ ಟ್ರಾಫಿಕ್ ಬಗ್ಗೆ ಮತ್ತು 4ನೇ ಶನಿವಾರ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಒಂದು ಕಡೆ ಹೋಗಿ ಜನಸಂಪರ್ಕ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಜನರು ತಾವು ಮುಕ್ತವಾಗಿ, ಓಪನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ನೀಡ್ಬೋದು. ಅದರಲ್ಲಿ ಕೂಡ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿದ್ದೇವೆ. ಮುಂಚೆ ಕೆಲವು ವ್ಯಕ್ತಿಗಳು ಮಾತಾಡಲಿಕ್ಕೆ ಅವಕಾಶ ಆಗ್ತಾಯಿತ್ತು, ಅಥವಾ ಅಲ್ಲೇ ಯಾರೋ ಒಂದು 4-5 ಜನ ಮುಂದೆ ಇರೋರನ್ನೇ ಮಾತಾಡ್ತಾಯಿದ್ರು, ಮೈಕ್ ಹಿಂದೆ ಹೋಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಈಗ ಟೋಕನ್ ಸಿಸ್ಟಮನ್ನು ಮಾಡಿದ್ದೇವೆ. ಯಾರೇ ಒಬ್ಬ ವ್ಯಕ್ತಿ ಅಲ್ಲಿ ಬಂದಾಗ ಅವನು ಮಾತಾಡಬೇಕು, ಅವನು ಏನಾದರೂ ಹೇಳಬೇಕು ಅಂತ ಇದ್ದರೆ ಅವ್ರಿಗೆ ಟೋಕನ್ ಮೊದಲೇ ಕೊಟ್ಟುಬಿಡ್ತೀವಿ. ಸೊ ಹೀಗಾಗಿ ಟೋಕನ್ ಸಿಸ್ಟಮ್ಗೆ ಕೊಡೋದ್ರಿಂದ ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶ ಸಿಗ್ತದೆ. ಅದಾದ ನಂತರ ಟೋಕನ್ಗಳು ಮುಗಿದ ನಂತರ ಬೇರೆಯವರು ಕೂಡ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಇಲಾಖೆಯ ಸಮಸ್ಯೆಗಳ ಜೊತೆಗೆ ಅಥವಾ ನಮ್ಮ ಇಲಾಖೆಯ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಈ ಸಿವಿಕ್ ಇಶ್ಯೂಸ್ ಏನಿದೆ ಅವು ಹೆಚ್ಚು ಅಲ್ಲಿ ಚರ್ಚೆಗೆ ಗ್ರಾಸ ಆಗ್ತವೆ. ಆ ಹಿನ್ನೆಲೆಯಲ್ಲಿ ನಾನು ಬಂದ ಪ್ರಾರಂಭದಲ್ಲಿಯೇ BBMP ಕಮಿಷನರ್ಗೆ ಮತ್ತು ಈ ಬೆಸ್ಕಾಂ MDಗೆ ಅವರಿಗೆಲ್ಲ ಪತ್ರ ಬರೆದು ಪ್ರತಿ ತಿಂಗಳು ನಡೀತಕ್ಕಂಥ ಈ ನಮ್ಮ ಏನು ಜನಸಂಪರ್ಕ ಸಭೆಗಳಿದೆ ಅದರಲ್ಲಿ ನಿಮ್ಮ ಅಧಿಕಾರಿಗಳನ್ನು ಭಾಗಿಯಾಗೋಗೆ ನೋಡ್ಕೊಳ್ಳಿ ಅಂತ ಒಂದು ಕೋರಿಕೆಯನ್ನು ನಾವು ಕಳಿಸಿದ್ವಿ. ಹಾಗೆ ಪ್ರತಿ ಈ ರೀತಿ ಏನು ಜನಸಂಪರ್ಕ ಸಭೆ ನಡೀತದೆ ಆವಾಗ ನಾವು ಆ ಇಲಾಖೆಯ ಇವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ವಿ ಕೆನಾಟ್ ಇನ್ಸಿಸ್ಟ್ ದಟ್ ದೇ ಶುಡ್ ಕಮ್, ಬಟ್ ವಿ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ದೆಮ್. ಮೆನಿ ಟೈಮ್ಸ್ ದೇ ಡೂ ಅಟೆಂಡ್ ಅವರ್ ಪ್ರೋಗ್ರಾಮ್ಸ್. ಅಲ್ಲೇ ಅವ್ರದ್ದೇನಾದರೂ ಸಮಸ್ಯೆಗೆ ಪರಿಹಾರ ಇದ್ದರೆ ಅಲ್ಲೇ ಹೇಳ್ತಾರೆ ಅಥವಾ ನೋಟ್ ಮಾಡ್ಕೊಳ್ತಾರೆ, ನಂತರದಲ್ಲಿ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಂಚಾರ ಸಮಸ್ಯೆಗಳು, ವಿಷಯಗಳು ಬರ್ತವೆ. ಹೀಗಾಗಿ ಸಂಚಾರ ವಿಭಾಗದ ಅಧಿಕಾರಿಗಳು ಕೂಡ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ನೀವು ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀರಿ, ನ್ಯಾಯಯುತವಾಗಿ ಕೆಲಸ ಮಾಡ್ತೀರಿ. ಹೀಗಿರಬೇಕಾದ್ರೆ ಕೆಲವೊಂದಿಷ್ಟು ಜನಕ್ಕೆ ನಿಮ್ಮ ಮೇಲೆ ಏನೋ ಮನಸ್ತಾಪ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೋಗಿ ಮನವಿ ಮಾಡೋದು, ಅವರ ಅಂಡರಲ್ಲಿ ನಮಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವರನ್ನು ಬದಲಾಯಿಸಿ ಅಂತ ಹೇಳುವಂಥದ್ದು ಕೆಲವೊಂದು ಪ್ರಸಂಗಗಳು ನಡೆದಿದೆ ಅನ್ನುವಂಥದ್ದು ನಾವು ಕೇಳಲ್ಪಟ್ಟಿದ್ದೀವಿ. ಅಂಥವರಿಗೆ ನೀವೇನು ಹೇಳ್ತೀರಿ ಸರ್? ನಾನು ಕೇಳಿಲ್ಲ. ನೀವು ಕೇಳಿಲ್ಲ? ಓಕೆ, ಹಾಗಾದ್ರೆ ನಾವು ಕೇಳಿದ್ದು ರೂಮರ್ಸ್ ಇರ್ಬೋದು, ಬಹುಶಃ ಸುಳ್ಳಿರ್ಬೋದು. ಫೈನ್. ಇನ್ನು ದರ್ಶನ್ ಕೇಸ್ ಬಗ್ಗೆ ಮಾತಾಡೋದೆಲ್ಲ ಹಾಲಲ್ಲ, ನೊರೆ ಇರೋದೆಲ್ಲ ಬೇರಲ್ಲ ಅಂತ ಹೇಳಿ ಹಾಗೇನೆ ಎಲ್ಲ ಕೇಳಿರೋದು ಹೂವಾಪೋಗಳೆಲ್ಲ ನಿಜ ಅಲ್ಲ ಅಂತ. ಓಕೆ, ಈಗ ಸದ್ಯಕ್ಕೆ ನಮ್ಮದು ಮೋಸ್ಟ್ ಟ್ರೆಂಡಿಂಗ್ ನ್ಯೂಸ್ ದರ್ಶನ್ ಅವರು. ಸೊ ದರ್ಶನ್ ಕೇಸನ್ನು ಪೊಲೀಸವರು ಮನ್ಸು ಮಾಡಿದರೆ ಅಲ್ಲೇ ಮುಚ್ಚಾಕ್ಬೋದಿತ್ತು. ಯಾಕಂದರೆ ಮೀಡಿಯಾದಲ್ಲಿ ಬಂದಿರಲಿಲ್ಲ, ಪಬ್ಲಿಕ್ ಗೊತ್ತಿರಲಿಲ್ಲ, ನಿಮಗಷ್ಟೇ ಗೊತ್ತಿದ್ದಿದ್ದು. ಆದರೆ ನೀವು ಹಾಗೇ ಒಂದಷ್ಟು ACP ಇರ್ಬೋದು, DCP ಸರ್ ಇರ್ಬೋದು, ನಿಮ್ಮೆಲ್ಲರ ಒಂದು ಗೈಡೆನ್ಸಿಂದ ಆಗಿಬಿಟ್ಟು ಅರೆಸ್ಟ್ ಆಗಿದ್ದಾರೆ ಆರೋಪಿಗಳು. ಸೊ ತೀರ್ಪು ಕೂಡ ಅಷ್ಟೇ ಕ್ವಿಕ್ಕಾಗಿ ಬಂದರೆ ಜನರಿಗೆ ನಿಮ್ಮ ಮೇಲಿರುವಂಥ ವಿಶ್ವಾಸ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಅನ್ಸೋದಿಲ್ವಾ? ಆ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ಟು ಸ್ಪೆಷಲ್ ಪ್ರಾಸಿಕ್ಯೂಟರನ್ನು ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ಆ ಥರದ್ದೇನಾದ್ರು ಪ್ಲ್ಯಾನ್ ಇದೆಯಾ ನಿಮಗೆ? ಇದು ಈಗ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಘಟನೆ ಹಾಗೂ ತನಿಖೆ, ಹೀಗಾಗಿ ಹೆಚ್ಚು ಇದ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಹೇಳಿದ ಹಾಗೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದರಲ್ಲಿ ಭಾಳ ಸಮಯೋಚಿತವಾಗಿ, ಬಹಳ ಕರ್ತವ್ಯ ಪ್ರಜ್ಞೆಯಿಂದ ಮತ್ತು ಸಮಯ ಪ್ರಜ್ಞೆಯಿಂದ ತ್ವರಿತವಾಗಿ ಕೆಲವು ಕ್ರಮಗಳನ್ನು ಕೈಗೊಂಡ್ರಿಂದ ಈ ಒಂದು ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಸಾಗಲಿಕ್ಕೆ ಸಾಧ್ಯತೆ ಆಗಿದೆ ಅಂತಕ್ಕಂಥದ್ದು
ಸತ್ಯ. ಆದರೆ ಪೊಲೀಸರು ಮಾಡಿದ್ರೆ ಹಾಗೆ ಮಾಡ್ಬೋದಾಯ್ತು, ಹೀಗೆ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಯಾವುದೇ ಒಂದು ವಿಷಯನ ಮುಚ್ಚಿ ಹಾಕಲಿಕ್ಕೆ ಅಥವಾ ಯಾವುದೇ ಒಂದು ವಿಷಯವನ್ನು ತಿರುಚಲಿಕ್ಕೆ ಅಷ್ಟು ಅವಕಾಶಗಳು ಇಲ್ಲ. ಹೀಗಾಗಿ ಅದನ್ನು ನಾನು ಒಪ್ಪೋದಿಲ್ಲ. ಬಟ್ ಖಂಡಿತವಾಗಿಯೂ ಕೂಡ ಪೊಲೀಸರು ಇದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ತ್ವರಿತವಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ, ನ್ಯಾಯಯೋಚಿತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಆ ಘಟನೆ ಏನಾಗಿದೆ, ಒಂದು ಈಗಾಗಲೇ ಹೇಳಿದೆ ನಾನು, ಒಂದು ಘೋರ ಕೃತ್ಯ, ಒಂದು ಹೀನ ಕೃತ್ಯ. ಹೀಗಾಗಿ ಅದರಲ್ಲಿ ಆ ನೊಂದ ಕುಟುಂಬ ಏನಿದೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ನಮ್ಮ ಮಹತ್ತರವಾದಂತಹ ಜವಾಬ್ದಾರಿಯಾಗಿದೆ. ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಅದರಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಿಸಲಾಗಿದೆ. ಮುಂದಿನ ದಿವಸಗಳಲ್ಲಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ಕೂಡ ಟ್ರಯಲ್ ಸಂದರ್ಭದಲ್ಲೂ ಕೂಡ ಸರಿಯಾದ ಸಾಕ್ಷಿಗಳನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡಲಾಗ್ತಾಯಿದೆ. ಓಕೆ, ಇನ್ನು ನಿಮ್ಮ ಕೆರಿಯರಲ್ಲಿ ಈ ಕಲ್ಪ್ರಿಟ್ಸನ್ನು ನೋಡಿ ನಿಮ್ಗೆ ಯಾವತ್ತಾದರೂ ಸಿಂಪತಿ ಬಂದಿದೆಯಾ? ಅವ್ರ ಗೋಳಾಟ, ಅವ್ರ ಫ್ಯಾಮಿಲಿ ಗೋಳಾಟ ನೋಡಿಬಿಟ್ಟು ಅಯ್ಯೋ ಅಂತ ಯಾವತ್ತಾದ್ರೂ ನಿಮಗೆ ಸಿಂಪತಿ ಬಂದಿದೆಯಾ? ಅನುಕಂಪ ಇದು ಇದ್ದೇ ಇರಬೇಕಾಗ್ತದೆ ಮನುಷ್ಯ ಆದ ಮೇಲೆ ಅನೇಕ ಸಂದರ್ಭಗಳು. ಯಾಕೆಂದರೆ ಈವನ್ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಮಾಡಿರ್ಬೋದು ಅಥವಾ ಆರೋಪಿಗಳು ಅನಿಸ್ಕೊಳ್ಬೋದು, ಬಟ್ ಅವರು ಕೂಡ ಹ್ಯೂಮನ್ ಬೀಯಿಂಗ್ಸ್ ಅಂತ. ಸೊ ಹೀಗಾಗಿ ಅನುಕಂಪ ಮತ್ತು ಸಿಂಪತಿ, ಎಂಪತಿ ಇರಲೇಬೇಕಾಗ್ತದೆ. ಅದಕ್ಕೂ ಮುಖ್ಯವಾಗಿ ಯಾರು ಕಷ್ಟಕ್ಕೆ ಒಳಗಾಗಿದ್ದಾರೆ, ಯಾರಿಗೆ ತೊಂದರೆಯಾಗಿದೆ ಅಥವಾ ಯಾರು ಅದರಲ್ಲಿ ದುಃಖಾಪ್ತ ಅಂತ ನಾವೇನು ಹೇಳ್ತೇವೆ, ವಿಕ್ಟಿಮ್ ಅಂತ ನಾವೇನು ಹೇಳ್ತೇವೆ, ಅವರ ಒಂದು ವಿಷಯಕ್ಕೂ ಕೂಡ ನಾವು ಅನುಕಂಪವನ್ನು ಮತ್ತು ಎಂಪತಿಯನ್ನು ತೋರಿಸ್ಬೇಕಾಗ್ತದೆ. ಓಕೆ, ಇನ್ನು ನೀವು ಕಮಿಷನರ್ ಆದಮೇಲೆ ಏನು ರೌಡೀಸ್ಗೆ ಕಾಲಿಗೆ ಶೂಟ್ ಮಾಡೋದು ಕಡಿಮೆ ಆಗಿದೆ ಅಂತ ಕೇಳಲ್ಪಟ್ಟಿದ್ದೀವಿ. ಸೊ ಪೇಪರ್ ವರ್ಕ್ ಜಾಸ್ತಿ ಆಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ರೌಡಿ ಆ್ಯಕ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೌಡಿಸಮ್ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ರೌಡೀಸ್ಗೆ ಹೆಂಗಂತ ಹೇಳಿದ್ರೆ ದಂಡಂ ದಶಗುಣ ಅಂತ, ಅವ್ರಿಗೆ ಹೊಡೆದ್ರೆ ಬಡಿದ್ರೆ ಅಷ್ಟೇ ಬುದ್ಧಿ ಕಲಿತಾರೆ ಅನ್ನುವಂಥ ಕಾಲ ಇತ್ತು. ಬಟ್ ನೀವು ಹಂಗಿಲ್ಲ, ಚೇಂಜ್ ಆಗಿದೆ. ನಾವೇನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿಯೇ ನಾವು ಮಾಡಬೇಕಾಗ್ತದೆ. ನಮ್ಮ ಸಂವಿಧಾನದ ಅಡಿಯಲ್ಲಿಯೇ ನಾವು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ. ಓಕೆ, ಅಷ್ಟೇ ಹೇಳ್ತೀರಿ. ಸೊ ಶೂಟ್ ಮಾಡೋದು ಯಾಕೆ ಕಡಿಮೆ ಆಗಿದೆ? ನಿಮಗೆ ಇಷ್ಟ ಇಲ್ಲ, ಕ್ರೈಮ್ ಇಷ್ಟ ಇಲ್ಲ? ಬೆಂಗಳೂರು ನಗರದ ಎಲ್ಲ ಇನ್ಸ್ಪೆಕ್ಟರ್ಗಳು ದೇ ಕ್ಯಾರಿ ವೆಪನ್. ಹೊಯ್ಸಳ ಪೆಟ್ರೋಲ್ ಆಫೀಸರ್ಸ್ ಕೂಡ ವೆಪನ್ಗೆ ಕಂಪಲ್ಸರಿಯಾಗಿ ಕ್ಯಾರಿ ಮಾಡಬೇಕು ಅಂತ ಈಗ ಹೇಳಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಸ್ ದೇ ಕ್ಯಾರಿ ದ ವೆಪನ್ಸ್. ಹಾಗೆ ನೈಟ್ ರೌಂಡ್ನ ಸಿಬ್ಬಂದಿಗಳು ಏನು ನೈಟ್ ಬೀಟ್ ಮಾಡ್ತಾರೆ ಅವರು ಕೂಡ ದೇ ಕ್ಯಾರಿ ದ ವೆಪನ್ಸ್. ಸಂದರ್ಭ ಸನ್ನಿವೇಶ ಬಂದಾಗ ನಾವು ಈ ಒಂದು ಏನು ಬಲಪ್ರಯೋಗ ಇದೆ ಅದನ್ನು ಮಾಡಲೇಬೇಕಾಗ್ತದೆ. ಸೊ ಇಟ್ ಈಸ್ ನಾಟ್ ದಟ್ ನಮ್ಮಲ್ಲಿರ್ತಕ್ಕಂಥ ವೆಪನ್ಗಳನ್ನು ಇಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಲ್ಲ, ಬಟ್ ಸಮಯ, ಸಂದರ್ಭ ಮತ್ತು ಇದಕ್ಕೆ ಅನುಗುಣವಾಗಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಮತ್ತು ಈಗಾಗಲೇ ಹೇಳಿದಾಗೆ ಎಲ್ಲವೂ ಕೂಡ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಇರಬೇಕಾಗ್ತದೆ. ನೀವು ಶೂಟ್ ಮಾಡಿದ್ದೀರಾ ಸರ್ ಯಾವತ್ತಾದರೂ? ಯಾವುದು? ಈಗ ಕಾಲಿಗೆ ಗುಂಡು ಹೊಡಿತಾರಲ್ಲ, ಆ ಥರ ನೀವು ಮಾಡಿದ್ದೀರಾ ನಿಮ್ಮ ಕೆರಿಯರಲ್ಲಿ? ಫೈರಿಂಗ್ ಮಾಡಿದ್ದೀರಿ? ಎಷ್ಟು ಮಾಡಿದ್ದೀರಿ ಸರ್ ಇಲ್ಲಿ ತನಕ? ಗೊತ್ತಿಲ್ಲ. ಓಕೆ, ಭಾಳ ಬಾಲಿಶ ಪ್ರಶ್ನೆ ಆಯಿತು ಇದು. ಲೇಡೀಸ್ ಬಾರ್ 1 ವರ್ಷ ಕ್ಲೋಸ್ ಆಯಿತು, ಹಾಗೆ ಎಲ್ಲ ಅನೈತಿಕ ಚಟುವಟಿಕೆಗಳೇನಿದ್ದಾವೆ, ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದ್ದಾವೆ, ಇದು ಏನು ಲೇಡೀಸ್ ಬಾರ್ ಇರ್ಬೋದು, ಲೈವ್ ಬ್ಯಾಂಡ್ ಅಂತ ನಾವು ಹೇಳ್ತೇವೆ, ಹಾಗೆಯೇ ಕ್ಲಬ್ಗಳಿರ್ಬೋದು, ಅಥವಾ ಈ ಸ್ಪಾಗಳಲ್ಲಿ ಏನೋ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು. ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ನಾವು ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಾದಕ ವಸ್ತುಗಳ ಬಗ್ಗೆಯೂ ಕೂಡ ಭಾಳ ಒಂದು ಒತ್ತನ್ನು ಕೊಡಲಾಗ್ತದೆ. ಓಕೆ, ಇನ್ನು ಪೊಲೀಸ್ ಇಲಾಖೆ ಸೇರಲು ಇಚ್ಛಿಸುವಂಥ ಯುವಕರಿಗೆ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡ್ತೀರಿ ಸರ್? ಪೊಲೀಸ್ ಇಲಾಖೆಯನ್ನು ಸೇರಲಿಕ್ಕೆ ಇಲಾಖೆಯಲ್ಲಿ ಈಗಾಗಲೇ ಭಾಳಷ್ಟು ಜನರಲ್ಲಿ ಇದ್ರ ಬಗ್ಗೆ ಆಸಕ್ತಿ ಇದೆ. ಏಕೆಂದರೆ ನಾವು ಕಾನ್ಸ್ಟೇಬಲ್ ಮಟ್ಟದಲ್ಲಿ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಇರ್ಬೋದು, ಅಥವಾ ಈವನ್ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಇರ್ಬೋದು, ಕಾಂಪಿಟೇಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಹೊರತಾಗಿ ಕಡಿಮೆ ಆಗ್ತಾಯಿಲ್ಲ. ಒಂದು ಪೋಸ್ಟ್ಗೆ ಮೋರ್ ದೆನ್ 10,000, 15,000, 1 lakh ಜನರು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಬಟ್ ನಾನು ಹೇಳ್ತಕ್ಕಂಥದ್ದು, ನೀವು ಅಷ್ಟು ಕಷ್ಟಪಟ್ಟು ನೀವು ಈ ಇಲಾಖೆಯನ್ನು ಸೇರಿದ ಮೇಲೆ ನೀವು ಯಾವ ರೀತಿ ವರ್ತಿಸ್ತೀರಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಪೊಲೀಸ್ ಇಲಾಖೆ ಏನಿದೆ ಅದು ಒಂದು ಜವಾಬ್ದಾರಿಯುತವಾದಂತಹ ಒಂದು ಇಲಾಖೆ. ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ಮಹತ್ತರವಾದ ಅವಕಾಶ ಇರತಕ್ಕಂಥ ಒಂದು ಇಲಾಖೆ. ಬೇರೆ ಇಲಾಖೆಗಳಂತೆ ಇಲ್ಲಿ ಆಗೋದಿಲ್ಲ. ಹಿಯರ್ ಯು ಕ್ಯಾನ್ ಪ್ರೊವೈಡ್ ಇನ್ಸ್ಟೆಂಟ್ ಜಸ್ಟಿಸ್, ಇನ್ಸ್ಟೆಂಟ್ ರಿಲೀಫ್ ನೀವು ಜನರಿಗೆ ಕೊಡ್ಬೋದಾಗ್ತದೆ. ಸೊ ಅಂಥದ್ದಿರುವಾಗ ನೀವು ಅಷ್ಟೇ ಜವಾಬ್ದಾರಿಯುತವಾಗಿ ನೀವು ಕೆಲಸ ಕಾರ್ಯಗಳನ್ನು
ಮಾಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿ, ಏಕೆಂದರೆ ಪೊಲೀಸರಿಗೆ ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಬಹಳಷ್ಟು ಅಧಿಕಾರವನ್ನು ನೀಡಲಾಗಿದೆ. ಸಾಕಷ್ಟು ಅಧಿಕಾರ, ನಮ್ಮ ಜವಾಬ್ದಾರಿಗಳು, ಜೊತೆಗೆ ಪವರ್ ಅಂತ ನಾವೇನು ಹೇಳ್ತೇವೆ, ಬೇರೆ ಬೇರೆ ಕಾನೂನಿನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಒಂದು ಪವರನ್ನು ನೀಡಲಾಗಿದೆ. ಹೀಗೆ ಇರುವಾಗ ನಾವು ಬಹಳ ಜವಾಬ್ದಾರಿಯುತವಾಗಿ ಈ ಎಲ್ಲ ಒಂದು ಏನು ಕಾನೂನಿನ ಪರಿಕರಗಳಿದೆ ಅವುಗಳನ್ನು ಉಪಯೋಗಿಸಬೇಕಾಗ್ತದೆ. ಅದರ್ವೈಸ್ ಇಟ್ ಕ್ಯಾನ್ ಬಿ ಡೆಟ್ರಿಮೆಂಟಲ್ ಟು ದ ಸೊಸೈಟಿ ಆಲ್ಸೋ. ಓಕೆ ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಬಹಳ ತಾಳ್ಮೆಯಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಿ. ಬೆಂಗಳೂರು ಸಿಟಿ ಪೊಲೀಸ್ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಲಾ ಆ್ಯಂಡ್ ಆರ್ಡರ್ ಹೇಗೆ ಮೇಂಟೈನ್ ಮಾಡಬೇಕು, ಆ್ಯಂಡ್ ನಿಮ್ಮ ವೃತ್ತಿ ಜೀವನದ ಅನುಭವವನ್ನು ನಮ್ಮ ಜೊತೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀರಿ ಸರ್. ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್.